ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭಾರತದ ನೈಟಿಂಗಲ್ ಖ್ಯಾತಿಯ ಲತಾ ಮಂಗೇಶ್ಕರ್ ಮುಂಬೈ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ವಿಧಿವಶ. ಬಹುಭಾಷೆಯ ಸಂಗೀತ ವಿಶಾರದೆ ನೆನಪು ಮಾತ್ರ. ರೈತರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯದಿದ್ದರೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಭಟ್ಕಲ್ಪುರ್ ಎಚ್ಚರಿಕೆ. 2022-25ನೇ ಸಾಲಿನ ರಾಜ್ಯ ಮತ್ತು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ವೇಳಾಪಟ್ಟಿ ಘೋಷಣೆ. ಫೆಬ್ರವರಿ 27ರಂದು ಚುನಾವಣಾ ಫಲಿತಾಂಶ ಪ್ರಕಟ. ಶಿವಶರಣಪ್ಪ ಬನ್ನಿಕಟ್ಟಿ ಸುದ್ದಿಗೋಷ್ಠಿ. ಶಿವಶರಣ ಮಾದರಿ ಚೆನ್ನಯ್ಯ ಜನ್ಮಸ್ಥಳ ಬಳ್ಳಿಗಾವಿ ಸಮಗ್ರ ಅಭಿವೃದ್ಧಿಗಾಗಿ ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡುವಂತೆ KM ಜೈಗೋಪಾಲ್ ಆಗ್ರಹ. ಈಗ ವಾರ್ತೆಗಳ ವಿವರ. ಭಾರತದ ಪ್ರಸಿದ್ಧ ಗಾಯಕಿಯರಲ್ಲಿ ಒಬ್ಬರಾಗಿರುವ 92 ವರ್ಷದ ಲತಾ ಮಂಗೇಶ್ಕರ್ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಅವರು ಕೋವಿಡ್ ಮತ್ತು ನ್ಯೂಮೋನಿಯಾ ಕಾರಣದಿಂದ ಇತ್ತೀಚೆಗೆ ಲತಾ ಅವರನ್ನು ಮುಂಬೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹಲವು ದಿನಗಳ ಕಾಲ ಐಸಿಯುನಲ್ಲಿದ್ದ ಅವರನ್ನು ಉಳಿಸಿಕೊಳ್ಳಲಾಗದೆ ಮುಂಬೈಯ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದ ಲತಾ ಮಂಗೇಶ್ಕರ್ ಅವರು ಕೊನೆಯುಸಿರೆಳೆದಿದ್ದಾರೆ. ಭಾರತೀಯ ಚಿತ್ರರಂಗದ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರಾಗಿರುವ ಲತಾ ಮಂಗೇಶ್ಕರ್ ಅವರು 1929 ಸೆಪ್ಟೆಂಬರ್ 28ರಂದು ಇಂದೋರ್ನಲ್ಲಿ ಜನಿಸಿದರು. ಇವರು 1942ರಲ್ಲಿ ತಮ್ಮ 13ನೇ ವಯಸ್ಸಿನಲ್ಲೇ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಲತಾ ಅವರು ಹಲವಾರು ಭಾರತೀಯ ಭಾಷೆಗಳಲ್ಲಿ 30,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ.
ಭಾರತದ ನೈಟಿಂಗಲ್ ಎಂದು ಕರೆಯಲ್ಪಡುವ ಲತಾ ಮಂಗೇಶ್ಕರ್ ಅವರು ಹಿಂದಿ, ಮರಾಠಿ ಸೇರಿದಂತೆ 36ಕ್ಕೂ ಅಧಿಕ ಭಾಷೆಗಳಲ್ಲಿ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಲತಾ ಮಂಗೇಶ್ಕರ್ ನೀಡಿರುವ ಅಪಾರ ಕೊಡುಗೆಗಾಗಿ 1989ರಲ್ಲಿ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಲಾಗಿದೆ. एक दिन क्या हुआ कि मेरे पिताजी किसी को सिखा रहे थे गाना और वो उठ के चले गए बाहर और वो लड़का गा रहा था, तो मैं खेल रही थी बाहर. मुझे ऐसा लगा कि ये कुछ ठीक नहीं गा रहा है, इसलिए मैं अंदर गई और मैंने कहा ये ऐसा नहीं ऐसा है, गा के मैंने बताया. तो पीछे से मेरे पिताजी आ गए और उन्होंने सुन के उन्होंने मेरी मदर को बुला के कहा कि देखो हमारे घर में तो एक अच्छा गवैया है, हमने कभी ध्यान ही नहीं दिया. तो मुझे दूसरे दिन उन्होंने उठाया और सुबह 6 बजे कहा कि तानपुरा लो और गाने के लिए बैठो. ವಿಭೂಷಣ 2001ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಲತಾ ಮಂಗೇಶ್ಕರ್ ಪಡೆದಿದ್ದರು. 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿ, 4 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು 2 ಬಾರಿ ಫಿಲ್ಮ್ ಫೇರ್ ಸ್ಪೆಷಲ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಲತಾ ಮಂಗೇಶ್ಕರ್ ಭಾಜನರಾಗಿದ್ದಾರೆ. ಬಹುಭಾಷಾ ಗಾಯಕಿಯಾಗಿದ್ದ ಲತಾ ಮಂಗೇಶ್ಕರ್ ಅವರು ಕರ್ನಾಟಕ ರಾಜ್ಯದೊಂದಿಗೆ ನಂಟು ಹೊಂದಿದ್ರು. 1967ರಲ್ಲಿ ಬಿಡುಗಡೆಯಾದ ಕನ್ನಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಬೆಳ್ಳನೆ ಬೆಳಗಾಯಿತು ಹಾಡನ್ನು ಹಾಡಿ ಕನ್ನಡ ಚಿತ್ರರಂಗಕ್ಕೂ ಲತಾ ಪ್ರವೇಶ ಮಾಡಿದ್ರು. ಹಿಂದಿ ಚಿತ್ರರಂಗದ ಬಹುತೇಕ ನಟಿಯರಿಗಾಗಿ ಹಾಡಿರುವ ಲತಾ ಅವರು ಗಜಲ್, ಪ್ರೇಮಗೀತೆ, ಭಜನೆ, ಜನಪದ ಗೀತೆ, ಯುಗಳ ಗೀತೆ, ಕ್ಲಬ್ ಸಾಂಗ್ ಹೀಗೆ ಪ್ರತಿಯೊಂದು ಬಗೆಯ ಹಾಡುಗಳನ್ನು ಲತಾ ಹಾಡಿದ್ದಾರೆ. ಇನ್ನು ಭಾರತ ಚೀನಾ ಯುದ್ಧದಲ್ಲಿ ಭಾರತದ ಅನೇಕ ಸೈನಿಕರು ತಮ್ಮ ಪ್ರಾಣ ತೆತ್ತ ವೀರ ಯೋಧರ ನೆನಪಿನಲ್ಲಿ ಈ ಮೇರೆ ವತನ್ ಕೆ ಲೋಗೋ ಜರಾ ಆಂಖ್ ಮೇ ಭರ್ ಲೋ ಪಾನಿ ಇಂದಿಗೂ ಜನಜನಿತವಾಗಿದೆ. ಎಪಿಎಂಸಿ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ ಹಾಗೂ ಜಾನುವಾರು ಹತ್ಯೆ ಈ 3 ಕಾಯ್ದೆಗಳನ್ನು ಹಿಂಪಡೆಯದಿದ್ದಲ್ಲಿ ಮುಂಬರುವ ಮಾರ್ಚ್ನಲ್ಲಿ ಮಂಡನೆಯಾಗುವ ಬಜೆಟ್ ಅಧಿವೇಶನದಲ್ಲಿ ಈ 3 ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ 50ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಡ್ಗಲ್ಪುರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಮಾರ್ಚ್ನಲ್ಲಿ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ ಎಂದು ಮಾತನಾಡಿದ ನಾಗೇಂದ್ರ ಅವರು 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ದೆಹಲಿಯಲ್ಲಿ ಸತತವಾಗಿ ಪ್ರತಿಭಟನೆ ಮೂಲಕ ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದಿರುವಂತೆ ರಾಜ್ಯದಲ್ಲೂ ಭೂ ಸುಧಾರಣಾ ಕಾಯ್ದೆ, ಕರ್ನಾಟಕ ಹತ್ಯಾ ತಡೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಇಲ್ಲ. ಆದರೆ ಯಾರು ಗಂಜಲ ಬೆಳಿಲಿಲ್ವೋ, ಯಾರು ಕೊಟ್ಟಿಗೆ ಗೊಬ್ಬರ ತಿಪ್ಪೆಲಿ ಹೊಡೆದಿಲ್ವೋ ಅವ್ರು ಕಾನೂನು ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವತ್ತು ವಯಸ್ಸಾದ ದನಗಳ ರೈತ ಏನು ಮಾಡಬೇಕು? ನಾನು ಕೇಳ್ತಾರೆ, ರೈತರ ಪಾಯಿಂಟ್ ಆಫ್ ನಮ್ಮ ಭಾವನಾತ್ಮಕ ವಿಚಾರಕ್ಕೆ ಬರ್ತಿಲ್ಲ. ಈಗ ನಮಗೆ ಹಸು ಕರೀತಿದೆ, ಲಾಭ ಇದೆ, ಕರು ಹಾಕುತ್ತೆ, ಕರುನೂ ಹಾಕಲ್ಲ, ಕರೀಲಾದ್ರೆ ನಾನು ಏನು ಮಾಡಿ ಇಟ್ಕೊಂಡು ಗೋಶಾಲೆಗೆ ಹೊಡೀರಿ ಅಂತಾರೆ. ನನಗೆ ದುಡ್ಡು ಕೊಟ್ಟು ಒಂದಿಷ್ಟು ಡಬಲ್ ಕೊಟ್ಟು ಬರೀ ಗೋಶಾಲೆ ಎಷ್ಟು ತೆಗಿತಾರೆ ಇವರು? ನನಗೆ ಅದು ವಹಿವಾಟಲ್ಲ. ವಯಸ್ಸಾದ ಕೊಟ್ಬಿಟ್ಟು ಇನ್ನೊಂದು ಹಸು ತಗೊಬರ್ತೀನಿ ನನಗೆ ಸಾಕಲಿಕ್ಕೆ ನನ್ನ ಜೀವನಕ್ಕೆ. ಅದ್ರ ಮೇಲೆ ರೂಢಿಯಾಗಿ ಎಷ್ಟು ಹೈನುಗಾರಿಕೆ ಇದೆ. ಇಲಾಖೆ ಹಸುಗಳು ಅಂತ ಇಟ್ಕೊಂಡಿದ್ದೀವಿ. ಗಂಡುಗರಾದ್ರೆ ಏನೂ ಇಲ್ಲ, ಅದು ಉಳಕ್ಕೂ ಬರಲ್ಲ. ಅದು ಏನು ಮಾಡೋಣ? ಒಂದು ರೋಗ ಬಂದು ಕೊಟ್ಟಿಗೆಯಲ್ಲಿ
ಅದು ಚಪ್ಪೆ ಜಾರುತ್ತೆ ಅಂತ ನಮ್ಮ ಹಳೆ ಬಾಯಲ್ಲಿ ಅದಕ್ಕೆ ಏನಾದರೆ ಅದು ಸುಶಾಸನ ಮಾಡೋಕ್ಕಾಗೋದಿಲ್ಲ. ಈ ಥರ ಪರಿಸ್ಥಿತಿ ಇದೆ. ಅದರಿಂದ ಈ ಕಾನೂನು ಕೂಡ ರೈತ ವಿರೋಧಿ ಕಾನೂನು, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ. ಆದರೆ ಮೀಟ್ ಕರ್ನಾಟಕದಲ್ಲಿ ಮಾರಾಟ ಆಗ್ತಿಲ್ವಾ? ಇಲ್ಲಿ ಕುಯ್ಯಬಾರದು ಅಂತ ನಿಷೇಧ ಇದೆ. ಹೊರಗಡೆ ರಾಜ್ಯದಿಂದ ಬಂದು ನಮ್ಮ ಮಾಲಲ್ಲಿದೆಯಲ್ಲ. ಇನ್ನು ಮಾಜಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿ, ಉತ್ತರ ಪ್ರದೇಶ ಪಂಜಾಬ್ನಲ್ಲಿ ನಡೆಯುವ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡದೆ ರೈತರ ಕೃಷಿ ಕಾಯ್ದೆಗಳನ್ನು ಹಿಂಪಡೆದರು. ಇದೀಗ ಕನಿಷ್ಠ ಬೆಂಬಲ ಬೆಲೆ ಕುರಿತು ಸಮಿತಿ ರಚಿಸಿ ರೈತ ಮುಖಂಡರೊಂದಿಗೆ ಚರ್ಚೆ ನಡೆಸುವುದಾಗಿ ಹೇಳಿದರು. ಪ್ರತಿಭಟನೆ ವೇಳೆ ಸಾವನ್ನಪ್ಪಿದ್ದ ಕುಟುಂಬಕ್ಕೆ ಪರಿಹಾರ ಒದಗಿಸುವುದು, ರೈತರ ಮೇಲೆ ದಾಖಲಾದ ಪ್ರಕರಣಗಳನ್ನು ಹಿಂಪಡೆಯುತ್ತೇವೆ ಎಂದು ಹೇಳಿದ ಪ್ರಧಾನಿಯವರ ಮಾತಿನಲ್ಲಿ ಬದ್ಧತೆ ಇಲ್ಲ ಎಂದು ಕಿಡಿಕಾರಿದರು. ಮೊನ್ನೆ ಮಂಡನೆಯಾದ ಬಜೆಟ್ನಲ್ಲಿ ಎಂಎಸ್ಪಿ ದರ ಕಡಿಮೆಗೊಳಿಸಿದ್ದು ರೈತರಿಗೆ ಮೋಸ ಮಾಡಿದ್ದಾರೆ ಎಂದರು. ಒಂದು ಏನು ಕಳೆದ 1 ವರ್ಷಗಳಿಂದ ನಿರಂತರವಾಗಿ ದೆಹಲಿ ಗಡಿಯಲ್ಲಿ ಹೋರಾಟ ನಡೀತಾ ಇತ್ತು ರೈತರದು. ಆ ಹೋರಾಟದ ಕಾವು ಉತ್ತರ ಪ್ರದೇಶ ಪಂಜಾಬ್ನಲ್ಲಿ ಚುನಾವಣೆಯಲ್ಲೂ ಕೂಡ ಆ ಬಿಸಿ ತಡ್ತದೆ ಅನ್ನುವಂಥ ಉದ್ದೇಶದಿಂದ ಯಾರಿಗೂ ಗೊತ್ತಿಲ್ಲದೇನೆ, ಕ್ಯಾಬಿನೆಟ್ ಪ್ರಸ್ತಾಪ ಮಾಡ್ದೇನೆ, ಚರ್ಚೆ ಮಾಡ್ದೇನೆ ಮಾನ್ಯ ಪ್ರಧಾನಮಂತ್ರಿಗಳು ಸಡನ್ನಾಗಿ ವಿಡ್ರಾ ಮಾಡಿಕೊಂಡ್ರು. ವಿಡ್ರಾ ಮಾಡಿ ಅವರೇನು ಹೇಳಿದ್ರು, ಈ MSP ಬಗ್ಗೆ ನಾವೊಂದು ಸಮಿತಿ ರಚನೆ ಮಾಡ್ತೀವಿ, ಆ ಸಮಿತಿಯಲ್ಲಿ 5 ರೈತ ಸಂಘಗಳ ಕಡೆಯಿಂದ ಪ್ರತಿನಿಧಿಗಳು ಬರ್ತಾರೆ, ತಜ್ಞರು ಸೇರಿ ಇದಕ್ಕೊಂದು ಯೋಗ್ಯವಾದಂಥ ಎಲ್ಲ ಬೆಳೆಗಳಿಗೆ ಅನ್ವಯ ಆಗುವಂಥ ಒಂದು MSP ಬೆಲೆಯನ್ನು ನಿರ್ಧಾರ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ನಾವು ನಂಬಿದ್ದೀವಿ. ಅದೇ ಥರ ಆ ಹೋರಾಟದಲ್ಲಿ ಸತ್ತಂಥ ಸುಮಾರು 700 ಮೇಲ್ಪಟ್ಟು ರೈತರು ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ನಾವು ಅದನ್ನು ನಂಬಿದ್ದೀವಿ. ಮತ್ತು ಅವ್ರ ಮೇಲೆ ಹಾಕಿದಂಥ ಲಕ್ಷಾಂತರ ಕೇಸ್ಗಳು ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ನಾನು ನಂಬಿದ್ದೀವಿ. ಆದರೆ ಚುನಾವಣೆಗೆ ತಮ್ಮ ಸುಗಮವಾದ ದಾರಿಯನ್ನು ಹುಡುಕೊಂಡು ಚುನಾವಣೆ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮರೆತಂಥ ಸರ್ಕಾರ ಇವತ್ತು ಭಾಳ ಸ್ಪಷ್ಟವಾಗಿದೆ, ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಮತ್ತು ಬದ್ಧತೆ ಇಲ್ಲ. ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ 5 ಜನ ಹೆಸರು ಕೂಡ ಕೊಟ್ಟಾಯಿತು, 5 ಜನ ಪ್ರಮುಖರ ಹೆಸರು ಕೂಡ ಕೊಟ್ಟಾಯಿತು ಯುನಾನಿಮಸ್ ಆಗಿ. ಆದರೆ ಅದು ಚರ್ಚೆಗೆ ಬರಲಿಲ್ಲ. ಇವತ್ತು ಕೂಡ ನಾಗೇಂದ್ರ ಅವರು ಹೇಳಿದಾಗೆ ಎಲ್ಲ ಬೆಳೆಗಳಿಗೂ ಕೂಡ ನಾವು MSP ನಿರ್ಧಾರ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದಂಥ ಪ್ರಧಾನಿಯವರು ಅವ್ರಿಗೆ ಬದ್ಧತೆ ಇದ್ದಿದ್ರೆ, ಅವರಲ್ಲಿ ಪ್ರಾಮಾಣಿಕತೆ ಇದ್ದಿದ್ರೆ ಬಜೆಟ್ನಲ್ಲಿ ಅದನ್ನು ತೋರಿಸ್ಬೇಕಾಗಿತ್ತು. ಯಾಕಂದರೆ ಬಜೆಟ್ಟೇ ಸರ್ಕಾರದ ಒಂದು ಸ್ವರೂಪ ಹೇಳೋದು, ಸರ್ಕಾರದ ನೀತಿ ಮತ್ತು ನಿರ್ಧಾರಗಳನ್ನು ಹೇಳೋದು. ಬಜೆಟ್ನಲ್ಲಿ ಹೋದ ವರ್ಷ ಇಟ್ಟಂಥ MSP ಬೆಂಬಲ ಬೆಲೆಯನ್ನು ಅದನ್ನು ಇಳಿಸಿದ್ದಾರೆ 5,000 ಕೋಟಿಗೆ. ಇದರರ್ಥ MSP ನಮಗೆ ಸಿಗೋದಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಅಲೋಕೇಶನ್ನು ಗ್ರಹಿಸಿ ಮಾರ್ಚ್ನಲ್ಲಿ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ ಎಂದು ಮಾತನಾಡಿದ ನಾಗೇಂದ್ರ ಅವರು, 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ದೆಹಲಿಯಲ್ಲಿ ಸತತವಾಗಿ ಪ್ರತಿಭಟನೆ ಮೂಲಕ ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದಿರುವಂತೆ ರಾಜ್ಯದಲ್ಲೂ ಭೂ ಸುಧಾರಣಾ ಕಾಯ್ದೆ, ಕರ್ನಾಟಕ ಹತ್ಯಾತಡೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ 2022-2025 ಸಾಲಿನ ರಾಜ್ಯ ಮತ್ತು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ವೇಳಾಪಟ್ಟಿ ಘೋಷಣೆಯಾಗಿದೆ. ಫೆಬ್ರವರಿ 2ರಿಂದ ಮತದಾರರ ಪಟ್ಟಿ ಪ್ರಕಟಣೆಯಿಂದ ಫೆಬ್ರವರಿ 27ರವರೆಗೆ ಚುನಾವಣೆ ನಡೆದು ಫಲಿತಾಂಶ ಪ್ರಕಟವಾಗುವ ಕುರಿತು ಕರ್ನಾಟಕ ರಾಜ್ಯದ ಪತ್ರಕರ್ತ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಚುನಾವಣಾ ಅಧಿಕಾರಿಯಾದ ಶಿವಶರಣಪ್ಪ ಬನ್ನಿಕಟ್ಟಿ ಮಾತನಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಿವಶರಣಪ್ಪ ಬನ್ನಿಕಟ್ಟಿ ಅವರು, 3 ವರ್ಷದ ಅವಧಿಗೆ ನಡೆಯುವ ರಾಜ್ಯ ಮತ್ತು ಜಿಲ್ಲಾ ಘಟಕಗಳಿಗೆ ನಡೆಯುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಚುನಾವಣೆ ದಿನಾಂಕ ನಿಗದಿಯಾಗಿದೆ.
ಫೆಬ್ರವರಿ 2ರಂದು ಅರ್ಹ ಮತದಾರರ ಪಟ್ಟಿ ಪ್ರಕಟಣೆಯಾಗುವುದು. 9ರಂದು ಮತದಾರರ ಪಟ್ಟಿಯಲ್ಲಿನ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ. 11ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಹಾಗೂ ನಾಮಪತ್ರ ಸಲ್ಲಿಕೆ ಆರಂಭ. 14 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. 16ರಂದು ನಾಮಪತ್ರಗಳ ಪರಿಶೀಲನೆ ಹಾಗೂ ಕ್ರಮಬದ್ಧ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ಮಾಡುವುದು. 19ರಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನಾಂಕ ಹಾಗೂ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ಮಾಡಲಾಗುವುದು. ಇನ್ನು 27ರಂದು ಚುನಾವಣೆ ನಡೆಯಲಿದ್ದು ಮತಗಳ ಎಣಿಕೆ ಹಾಗೂ ಫಲಿತಾಂಶ ಪ್ರಕಟಣೆ ಆಗಲಿದೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿಯಾಗಿ ನನ್ನನ್ನು ರಾಜ್ಯ ಚುನಾವಣಾಧಿಕಾರಿಗಳು ನೇಮಕ ಮಾಡಿರ್ತಾರೆ. ಅದರಂತೆ ಇವತ್ತು ನಮ್ಮ ಸಂಘದ ಚುನಾವಣೆಯ ವೇಳಾಪಟ್ಟಿ ಮತ್ತು ಇತರ ಮಾಹಿತಿಗಳನ್ನು ನೀಡಲು ಇವತ್ತು ತಮ್ಮನ್ನು ಕರೆದಿದ್ದೇವೆ. ತಾವು ತಮ್ಮ ಒಂದು ಪ್ರತಿಷ್ಠಿತ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಪ್ರಕಟಿಸಬೇಕಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮೊದಲು ಪ್ರಕಟಣೆ ತಮಗೆ ಒಂದೊಂದು ವೇಳಾಪತ್ರಿಕೆಯನ್ನು ಕೊಡಲಾಗಿದೆ. ಯಾರಿಗಾದರೂ ಬಂದಿಲ್ಲ ಅಂತಂದರೆ ಇನ್ನೂ ಕೊಡಲಾಗುವುದು. ಇದರಲ್ಲಿ 2022 ರಿಂದ 2025ನೇ ಸಾಲಿನ ಚುನಾವಣೆ ವೇಳಾಪಟ್ಟಿ ಜಿಲ್ಲಾ ಘಟಕಗಳಿಗೆ ಈ ಕೆಳಗಿನಂತಿರುತ್ತದೆ ಮತ್ತು ರಾಜ್ಯ ಘಟಕಗಳಿಗೂ ಇದೇ ವೇಳಾಪಟ್ಟಿಯನ್ನು ಇರುತ್ತದೆ. ಇದರಲ್ಲಿ ದಿನಾಂಕ 7/2/2022ನೇ ಸೋಮವಾರ ದಿವಸ ಅರ್ಹ ಮತದಾರರ ಪಟ್ಟಿ ಪೂರ್ವಭಾವಿಯಾಗಿ ಪ್ರಕಟಣೆ ಮಾಡಲಾಗುವುದು. ನಮ್ಮ ಜಿಲ್ಲಾ ಕಾರ್ಯಾಲಯದಲ್ಲಿ ಪ್ರಕಟಣೆ ಮಾಡಲಾಗುವುದು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೂಡಲ ಸಂಗಮ ಮಾದರಿಯಲ್ಲಿ ಶಿವಶರಣ ಮಾದರ ಚೆನ್ನಯ್ಯ ಜನ್ಮಸ್ಥಳವಾಗಿರುವ ಬಳ್ಳಿಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡಬೇಕೆಂದು ಕರ್ನಾಟಕ ಮಾದರ ಚೆನ್ನಯ್ಯ ಸೇನಾ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷ ಕೆಎಂ ಜಯಗೋಪಾಲ್ ಆಗ್ರಹಿಸಿದರು. ಶಿವಶರಣ ಮಾದರ ಚೆನ್ನಯ್ಯ ಜನ್ಮಸ್ಥಳವಾಗಿರುವ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಗ್ರಾಮವನ್ನ ಕೂಡಲ ಸಂಗಮ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕೆಂದು ಜಯಗೋಪಾಲ್ ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯಾದ್ಯಂತ ಮಾದರ ಚೆನ್ನಯ್ಯನವರ ಸಂತತಿ ವಾಸವಿದ್ದು ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದರೂ ಸಹ ರಾಜಕೀಯ ಪಕ್ಷಗಳ ಎಡಬಿಡಂಗಿತನದಿಂದ ನಮ್ಮ ಸಮುದಾಯಕ್ಕೆ ದೊರೆಯಬೇಕಿದ್ದ ಹಕ್ಕು ಸವಲತ್ತುಗಳು ದೊರೆತಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ದಶರಥ್ ಕಲ್ಗುರ್ತಿ, ಮಲ್ಲೇಶಪ್ಪ ಕುಕ್ಕವಾಡ್, ರವಿರಾಜ್, ಸಚಿನ್ ಕಟಿಮನಿ ಹಾಗೂ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಶಿವಶರಣ ಶ್ರಮ ಆಧಾರಿತ ಸಂಸ್ಕೃತಿಯ ಕಾಯಕಜೀವಿ ಮಾದಾರ ಚೆನ್ನಯ್ಯನವರ ಜನ್ಮಸ್ಥಳ ಈಗಿರುವ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಗ್ರಾಮವನ್ನು ಕೂಡಲ ಸಂಗಮ ಮಾದರಿಯಲ್ಲಿ ಸರ್ಕಾರ ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯಕ್ಕೆ 500 ಕೋಟಿ ಮೀಸಲಿಟ್ಟು ಇಡೀ ಬಳ್ಳಿಗಾವಿಯನ್ನು ಕರ್ನಾಟಕದಲ್ಲಿ ಶ್ರಮಜೀವಿಗಳ ಒಂದು ಕಾಯಕ ಪರಂಪರೆಯನ್ನು ಪುಷ್ಟೀಕರಿಸುವ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ಮೀಸಲಿಡಬೇಕಂತೇಳಿ ಕರ್ನಾಟಕ ಮಾದಾರ ಚೆನ್ನಯ್ಯ ಸೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾ ಇದ್ದೇನೆ. ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಲಾರಿಗಳ ಮೂಲಕ ಬೇರೆಡೆ ಸಾಗಾಟ ಮಾಡುತ್ತಿದ್ದೇನೆ ಎಂದು ದಲಿತ ಸೇನೆಯವರು ನನ್ನ ಮೇಲೆ ಅನಗತ್ಯವಾಗಿ ಆರೋಪ ಮಾಡಿ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಮಣಿಕಂಠ್ ರಾಠೋಡ್ ಅವರು ಸ್ಪಷ್ಟಪಡಿಸಿದ್ದಾರೆ. ಫೆಬ್ರವರಿ 3ರಂದು ಲಾರಿಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಪಡಿತರ ಅಕ್ಕಿಗಳನ್ನು ವಶಪಡೆದಿದ್ದ ವೇಳೆ ನನ್ನ ಹೆಸರು ಅನವಶ್ಯಕವಾಗಿ ತೆಗೆದುಕೊಳ್ಳಲಾಗಿದೆ. ನಾನು ಕಲಬುರಗಿ ಎಂಆರ್ ಮಾರ್ಟ್ನಲ್ಲಿ ವ್ಯವಹಾರ ಮಾಡುತ್ತಿದ್ದು ಅಕ್ರಮ ಪಡಿತರ ಅಕ್ಕಿ ಸಾಗಣೆ ಮಾಡಿದ್ದರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೂ ದಲಿತ ಸೇನೆಯವರು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ತೊಂದರೆ ಕೊಡುತ್ತಿದ್ದಾರೆ. ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ವಿಚಾರದಲ್ಲಿ ನನ್ನ ಹೆಸರಿನಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಕುರಿತು ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕೆಂದು ಮಣಿಕಂಠ್ ರಾಠೋಡ್ ಒತ್ತಾಯಿಸಿದ್ದಾರೆ. ವಿಷಯ ನನ್ನ ಮೇಲೆ 3ನೇ ತಾರೀಕು ದಿವಸ ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ
ಒಂದು ಸುಳ್ಳು ಪ್ರಕಟಣೆ ದಾಖಲು ಮಾಡ್ತಾರೆ. ಒಂದು ಅಕ್ಕಿ ಲಾರಿ ನಿಂದ್ರಿಸಿ ಅಕ್ಕಿಯ ಲಾರಿ ನಮ್ಮದಲ್ಲ, ಅಕ್ಕಿಯಲ್ಲಿ ಮಾಲ್ ನಮ್ಮದಲ್ಲ, ಅದು ಯಾವ ಟೆಂಡರ್ ನಮ್ಮದಲ್ಲ, ನಮ್ಮದು ಯಾವುದದು ನಮ್ಮದು ಇರಲಾರ ಕಾರಣ ನನ್ನ ಮೇಲೆ ನಮ್ಮ ಫ್ರೆಂಡ್ಸ್ ಅವ್ರ ಮೇಲೆ ಒಂದು ಸುಳ್ಳು ಪ್ರಕಟಣೆ ದಾಖಲೆ ಮಾಡ್ತಾರೆ. ನಾನು MR ಮಾರ್ಟ್ ಕಲಬುರಗಿನಲ್ಲಿ ವ್ಯವಹಾರ ನಡೆಸುತ್ತೇನೆ. ಅದರಾದಲೇ ನಾನು ಕೋವಿಡ್ ಸಮಯದಲ್ಲಿ ಬಡವರಿಗೆ ಮತ್ತು ಆಹಾರ ಕಿಟ್ಟುಗಳನ್ನು ನನ್ನ ಗೆಳೆಯರ ಸಂಗಟ 26ನೇ ತಾರೀಕು ಜನವರಿ 26 ಜನವರಿ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ವಾರ್ಡ್ 16ರಲ್ಲಿ ಬಡವರಿಗೆ ಕಿಟ್ ವಿತರಣೆ ಮಾಡ್ತೀವಿ. ಕಿಟ್ಟು ವಿತರಣೆ ಮಾಡಿದಾಗ ಅಲ್ಲಿ ಚಿತ್ತಾಪುರ ಪಟ್ಟಣದ ರಾಜಕೀಯವರು ನಾಯಕರು ಸಹಿಸದೆ ದಲಿತ ಸಂಘಟನೆ ಅವರಿಗೆ ಮುಖಾಂತರ ನನಗೆ ತೊಂದರೆ ಕೊಡ್ತಾರೆ. ದಲಿತರ ಸಂಘಟನೆ ಮುಖಾಂತರ ನಮ್ಮೆಲ್ಲರ ಹೆಸರು ಹಾಕಿಸ್ತಾರೆ. ನಾವು ಅಲ್ಲಿ ಫಂಕ್ಷನ್ ಮಾಡಿದ್ದಕ್ಕೆ ಕಾರಣ ಇದು ನಾವು ಕಿಟ್ಟು ವಿತರಣೆ ಮಾಡಿದ್ದು ಫೋಟೋಗಳು, ಪೇಪರ್ ನೋಟ್. MR ಮಾರ್ಟ್ ನಮ್ಮ ಸ್ವಂತದ, ನಮ್ಮದೇ ಒಂದು ಮಣಿಕಂಠ ರಾಠೋಡ್ ಸರ್. ಮುಂದಿನ ಕೇಸ್ ಅದೇ ನಾವು ಕಿಟ್ಟು ವಿತರಣೆ ಮಾಡಿದ್ದೀವಿ ಸರ್ ಚಿತ್ತಾಪುರ. ಹ್ಞೂ ಸರ್. ನಾವು ಕಿಟ್ಟು ವಿತರಣೆ ಸೊಳಗೆ ಪಾಲಿಟಿಕಲ್ದವರು ಆಗಬರ್ಲಾಗಿ ನಮ್ಗೆ ಅಲ್ಲಿ ಅಕ್ಕಿಗೂ ಮತ್ತು ರೈಸಿಗೆ ನಮ್ಗೆ ಏನೂ ಸಂಬಂಧ ಇಲ್ಲ. ನಾವು ಅಲ್ಲಿ ಸುಮ್ಮನೆ ಕೇಸ್ ಆಗಿಬಿಟ್ರೆ ನಾವು ಅಲ್ಲಿ ಒಂದು ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೀವಿ ಚಿತ್ತಾಪುರಲ್ಲಿ. ನಮ್ಮದು MR ಮಾರ್ಟ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅಂಥೇಳಿ ನಾವು ನಮ್ಮ ಒಂದು ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ಕೊಂಡು ನಾವು ವಿತರಣೆನೂ ಮಾಡಿದ್ದೆವು. ಆಮ್ಯಾಕೆ ಒಂದು ಸೋಷಿಯಲ್ ವರ್ಕ್ನೂ ಆಗ್ತದೆ. 26 ಜನವರಿಯಲ್ಲಿ ಒಂದು ಚಲೋ ಒಳ್ಳೆ ಕೆಲಸ ಮಾಡೋಣ ಅಂತ ಈ ಪ್ರೋಗ್ರಾಮ್ ಸೆಟ್ ಮಾಡಿದ್ದಕ್ಕೆ ರಾಜಕೀಯದವರು ನಮ್ಗೆ ಎಲ್ಲಿ ನಾವು ಎಲೆಕ್ಷನ್ದಲ್ಲಿ ನಾವು ಪಾಲಿಟಿಕ್ಸಲ್ಲಿ ಎಂಟ್ರಿ ಆಗ್ತೀವಿ ಅಂತ ಹೇಳಿ ಯಾರ್ಯಾರು ಮುಖಾಂತರ ನಮ್ಮ ಮೇಲೆ ಸುಳ್ಳು ದಾಖಲೆಗಳು ಮಾಡ್ತಾರೆ. ನಮ್ಮ ಫ್ರೆಂಡ್ ಸಜೆಷನ್ ಕೊಟ್ಟರೆ ನಮ್ಮ ಈ ಕಡೆ ಎಲ್ಲರಿಗ ಲೋಕಲ್ದವ್ರಿಗೆ ಗೊತ್ತಿದೆ MR ಮಾರ್ಟ್ ಬಗ್ಗೆ. ಆ ಕಡೆ ಹೆಚ್ಚಿಗೆ ಮಂದಿಗೆ ಗೊತ್ತಿಲ್ಲ. ಆ ಕಡೆ ಹೋದರೆ ನಮ್ಮದು MR ಮಾರ್ಟ್ ಹೆಸರಾಗುತ್ತೆ. ಆ ಥರ ಒಂದು ಸೋಷಿಯಲ್ ಸರ್ವಿಸ್ನೂ ಆಗುತ್ತೆ. ಇಲ್ಲಿ ಕೆಲವಷ್ಟು ಫ್ರೆಂಡ್ ಸರ್ಕಲ್ ಏನಂದ್ರೆ ಸ್ವಲ್ಪ ಇಲ್ಲಿ ಬಡವರಿಗೆ ಇದು ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಸಜೆಷನ್ ಕೊಟ್ಟರು. ಆ ಪ್ರಕಾರ ಮಾಡಿವ್ರಲ್ಲಿ. ಅದಕ್ಕೆ ಇವ್ರ ಜೊತೆ ನಾನು ಮತ್ತು ನಮ್ಮ ಫ್ರೆಂಡ್ ಸೈನಿಕ್ ಇಬ್ಬರು ಹೋಗಿವಿ. ಅದಕ್ಕೆ ನಾವಿಬ್ಬರು ಹೆಸರು ಹಾಕ್ಸ್ಬಿಟ್ರೆ ಹಾಂ, ಈಗ ಇಲ್ಲಿ ಟಾರ್ಗೆಟ್ ಮಾಡಿ ಇಲ್ಲಿ ಹೈಕೋರ್ಟ್ ರೀ ಹೌದ್ರಿ. ಅದೇ ಏನೋ ಎಲ್ಲ ಇನ್ಕ್ವೈರಿ ಆಗ್ಬೇಕಂದ್ರೆ ಅದು ಅಲ್ಲ, ಇದು ಇನ್ಕ್ವೈರಿದು ಆಗ್ಬೇಕಾಗಿತ್ತು. ಅದು ಲಾರಿ ಯಾರ್ದು ರೈಸ್ ಯಾರ್ದು ಅಂತ ಇನ್ಕ್ವೈರಿ ಆಗ್ಬೇಕಾಗಿತ್ತಲ್ಲ. ಅದು ಯಾವ್ದು ಏನಾಗಿಲ್ಲ ರೀ, ಸುಮ್ಮನೆ ಅಲ್ಲಿದ್ದು ರಾಜಕೀಯ ನಾಯಕರು ನಮ್ಮ ಬಗ್ಗೆ ಒಂದು ಯಾವುದೋ ಎಲೆಕ್ಷನಲ್ಲಿ ನಾವು ಹೌದ್ರಿ ನಮಗೂ ಹಂಗೆ ಸರ್. ಈಗ ಸೇಮ್ ಇನ್ಸಿಡೆಂಟ್ ಹಿಂಗೆ ಇದ್ದಲ್ರಿ. ನಾವು ಚಿತ್ತಾಪುರಕ್ಕೆ ಮಾಡೀವಿ. ಆ ಲಾರಿಗೂ ನಮಗೆ ಸಂಬಂಧ ಇಲ್ಲ. ಮತ್ತು ಹೆಸರು ಯಾಕೆ ಬಂತ ನಾವು ನಮ್ದು ಯಾವ ಥರ ಅವ್ರು ನಮ್ಗೆ ನೋಟಿಸ್ ಕೊಟ್ಟಿಲ್ಲ ಸರ್. ಅವರು ಈ ಥರ ನಾವು ನಿಮ್ಮ ಮೇಲೆ ದಾಖಲೆ ಮಾಡಿವಂತೂ ನಮ್ಗೆ ನೋಟಿಸ್ ಮಾಡಿಲ್ಲ. ನಮ್ಗೆ ಏನೋ ಇದು ಆಲತ್ತದಂತೂ ನಮ್ಗೇನು ಗೊತ್ತಿಲ್ಲ ಸರ್. ಈ ಥರ ನಾವು ಕಿಟ್ ವಿತರಣೆ ಮಾಡಿಲ್ಲ ಸರ್.
ಈಗ ನಮ್ಗೆ ಹೆಂಗಂದ್ರೆ ಸರ್ ನಮ್ಗೊಂದು ಡೌಟ್, ಈಗ ನಾವು ಚಿತ್ತಾಪುರಕ್ಕೆ ಎಲ್ಲಿ ಇದು ಕಿಟ್ ಎಲ್ಲ ಕೊಟ್ಟಿವಂತ ಅದಕ್ಕೆ ಇದರೊಳಗೆ ನಮ್ಮ ಹೆಸರು ಸೇರಿಸಿರ್ಬೋದು ಅಂತ ಹಂಗೆ. ಹಾಂ ಸರ್, ಹಾಂ FIR ಹೆಸರು FIR ನೋಡ್ಕೊಳಕ್ಕೆ ಗೊತ್ತಾಯ್ತು ಸರ್ ಅದು ಹೆಸರು. ಈ ಹೆಸರು ಹೆಂಗೆ ಹೇಳ್ಬೋದು ಸರ್, ಗೊತ್ತಿಲ್ಲ ಸರ್. ರಾಜಕೀಯವಾಗಿ ಮಾಡಕತ್ತಾರ ಅಂತ ಡೌಟ್ ಸರ್. ನಿನ್ನೆನೇ FIR ಆಗೈತೆ ಸರ್, 3ನೇ ತಾರೀಕು FIR ಆಗೈತೆ ಸರ್. ಮತ್ತು ಈ ಥರದ ಎಲ್ಲ ಸಂಘಟನೆ ನಮ್ಮ ಅಣ್ಣಂದರು ತಮ್ಮಂದರು ನಮ್ಮ ಮೊನ್ನೆ ಹುಮ್ನಾಬಾದಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ಆ ಥರನೇ ಎಲ್ಲ ಮಾಡ್ತಾಯಿದ್ದಾರೆ. ಇದು ಮೊದಲು ನಮ್ಮದು ಇಂಡಿಯಾದಲ್ಲಿ ರಾಜರದ್ದು ನಡೀತಿತ್ತು, ಆಮ್ಯಾಗ ಬ್ರಿಟಿಷ್ದು ನಡೀತು. ಈಗ ಹಿಂಗೆ ಪೊಲಿಟಿಕಲ್ ಲೀಡರ್ಗಳೇ ಇಂಥದ್ದವ್ರಿಗೆ ರೆಡಿ ಮಾಡಿ ಇವರೇ ಒಂದು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಗಾಡಿ ಅಲ್ಲ, ನಮ್ಮದು ಇದು ಅಕ್ಕಿ ನಮ್ದಲ್ಲ, ಈ ಲಾರಿ ನಮ್ದಲ್ಲ, ನಾವು ಯಾವುದೇ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಅಲ್ಲ. ನಾವು ಒಂದು ಬಿಸ್ನೆಸ್ ಮ್ಯಾನ್ ಇದ್ದೀವಿ. ನಾವೊಂದು ಟ್ಯಾಕ್ಸ್ ತುಂಬಿ, ಇನ್ಕಮ್ ಟ್ಯಾಕ್ಸ್ ತುಂಬಿ, ನಾವೆಲ್ಲ ವ್ಯವಸ್ಥೆ ಲೈಸೆನ್ಸ್ಗಳು ಮಾಡಿ ತೊಗೊಂಡು ನಾವು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಮಗೆ ಈ ಥರದ ಒಂದು ಟಾರ್ಚರ್ ಮಾಡ್ತಾಯಿದ್ದಾರೆ. ಇನ್ನು ಈ ಥರ ಸಮಾಜದಲ್ಲಿ ಆದರೆ ಸಮಾಜಕ್ಕೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಅನ್ನೋದು ಭಾಳ ಮುರಿದು ಬಿಡ್ತದೆ. ಇದ್ರ ಮೇಲೆ ನಮ್ಮದು ಒಂದೇ ರಿಕ್ವೆಸ್ಟ್ ಅದ, ಇಂಥವ್ರು ನಮ್ಮ ಮೇಲೆ ಸುಳ್ಳು ಕೇಸ್ ಯಾರು ಮಾಡ್ತಾರೆ ಅವ್ರ ಮೇಲೆ ಕಠಿಣ ಆಗಿ ಕ್ರಮ ಆಗಿ ತೊಗೋಬೇಕಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮದೊಂದು ರಿಕ್ವೆಸ್ಟ್. ಈಗ ಅದೇ ಅರ್ಜಿ ನಾವು ಕೊಡ್ಲಕ್ಕೆ ಹೊಂಟೀವಿ ರೀ. ನಮ್ಮ ಮೇಲೆ ಈಗ ಈ ಥರ ಸುಳ್ಳು ಕೇಸ್ ಆಗಿದೆ ಅಂತ ಹೇಳಿ ಕೇಸ್ ಆಮ್ಯಾಕ ನಮ್ಗೆ ಹೇಳ್ಯಾರ್ರಿ. ನಮ್ಗೆ ಈ ಥರನೇ ಒಬ್ಬರು ಫೋನ್ ನಿನ್ನೆ ಪೇಪರ್ ಬಂದಿದೆ ರೀ, ಪೇಪರ್ ಸ್ಟೇಟ್ಮೆಂಟ್ ನೋಡಿ ನಾವು ಫೋನ್ ಮಾಡಿದ್ರೆ ನಾವು ಮತ್ತೆ ಪೇಪರ್ ತರಿಸಿ ನೋಡಿದ್ದೇವೆ ರೀ. ಈ ಪೇಪರ್ ಇದೆ ನೋಡಿ. ಅದು 2 ಬರೋದು 3 ಆಗಿತ್ತು ಸರ್, ತಿದ್ದುಪಡಿ ಮಾಡ್ತೀವಿ ಸರ್. 2 ಸರ್ 3 ಮಾಡ್ತೀವಿ ಇಲ್ಲ ಸರ್. ಇದ್ರ ನಾಳೆ ನಮ್ಮ ಹೆಸರು ಹಾಕ್ಯಾರ. ನನಗೆ ಫೋನ್ ಮಾಡಿದ್ರೆ ಇದು ಹಿಂಗೆ ನಿನ್ನ ಹೆಸರು ಬಂದದಲ್ಲಪ್ಪ ಅಂತ ಹೇಳಿದ್ರೆ ನಾವು ಎಲ್ಲ ತೆಗ್ಸಿ ನೋಡಿದ್ದೇವೆ ರೀ. ಅದ್ರಾಗ ಎಲ್ಲರೂ ನಮ್ಮ ಫ್ರೆಂಡ್ಸ್ ನಾವು ಯಾಕೆ ಡೌಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನನ್ನ ಹೆಸರು ಮಣಿಕಂಠ ರಾಠೋಡ್, ಅಣ್ಣವ್ರ ಹೆಸರು ಶಿವರಾಜ್ ರಾಠೋಡ್, ಇನ್ನೊಬ್ಬರು ಅಣ್ಣವ್ರ ಹೆಸರು ಸೈನಿಕ್ ರಾಠೋಡ್. ನಾವೇ ಅಲ್ಲಿ ಏನು ಬಂದಿದೆ ಅಲ್ಲ ಅದೇ FIR ನಾವು ರಾಜಕೀಯವಾಗಿ ತಗೊಂಡ್ರೇನ ಅಂತ ಅದಕ್ಕೆ ಹಂಗೆ ಹೇಳಕ್ಕೆ ಸರ್. ಫಸ್ಟ್ ಟೈಮ್ ಸರ್, ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಸರ್. ನನ್ನ ಹೆಸರು ಮೊದಲಿನಿಂದ ಹಾಕ್ಕೊಂಡು ಬಂದಾರೆ ಸರ್, ಬಟ್ ನಮ್ಮ ಬ್ರದರ್ಸ್ ಅವ್ರದ್ದು ಫಸ್ಟ್ ಟೈಮ್ ಬಂದಿದೆ. ಹಾಂ, ನಮ್ಮ ಹೆಸರು ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಸರ್. ಹೌದು ಸರ್, ಎಲ್ಲ ಸುಳ್ಳು ಆರೋಪಿ ಅದು ಸರ್. ಈಗ ನಾವು ಅಂಥದ್ದು ಯಾವುದೇ ನಮ್ಮ ವ್ಯವಹಾರ ಇಲ್ಲ ಸರ್. ಆ ದಂಧೆ ನಮ್ಮದಲ್ಲ ಸರ್. ನಾವು ಗೌರ್ಮೆಂಟ್ FCI ಟೆಂಡರ್ಗಳು ತಗೋತಿದ್ದೆವು. ಆ ದಾಖಲಾತಿಗಳು ಕೊಟ್ಟು ಅವೆಲ್ಲ ನಾವು DC ಆಫೀಸಲ್ಲಿ ಕೊಟ್ಟು ನಮ್ಮಲ್ಲಿ ರಿಸಿಪ್ಟ್ ಕಾಪಿ ಇದೆ. ನಾವು IG ತನಕ ಹೋಗಿ ನಾವೆಲ್ಲ ರಿಸಿಪ್ಟ್ ಕಾಪಿ ತೊಗೊಂಡಿದ್ದೀವಿ. ನಾವೆಲ್ಲ ಲೀಗಲ್ ಮಾಡ್ತಿದ್ದೀವಿ. ಆದ್ರೂ ನಮ್ಮ ಮೇಲೆ ಎಂಥ ಕೇಸ್ಗಳು ಹಾಕಿದರು. ಅದ್ರ ಬಗ್ಗೆ ನಾವು ಏನಾದ ಎಲ್ಲ ಟೋಟಲ್ ನಾವು ಕೌಂಟ್ರ್ ಕೊಟ್ಟಿದ್ದೀವಿ. ಅದ್ರಿಗೆ ನಮ್ಮ ಆಫೀಸ್ಗಳಿಗೆ ಹೋಗಿ ನಾವು ಏನು ಹೇಳಿದ ನಮ್ಮ ಸ್ಟೇಟ್ಮೆಂಟ್ ಕೊಡೋದು ನಾವು ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮದು ಯಾವುದೇ ಥರದ ಗೌರ್ಮೆಂಟ್ ಟೆಂಡರ್ಗಳಿಲ್ಲ, ನಮ್ದು ಯಾವುದೇ ಥರದ ಕಾಳು ಸಂತೆ ಬಿಸ್ನೆಸ್ ಅಲ್ಲ.
ನಮ್ಮ ಮೇಲೆ ಸುಳ್ಳು ದಾಖಲೆ ಈ ಥರ ಮಾಡಿಬಿಟ್ರೆ ನಾವು ಆ ಬಿಸ್ನೆಸ್ಸೇ ಒಂದು ವ್ಯವಹಾರ ಬಿಟ್ಟು ನಾವು ಇದು ಓಪನ್ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಹೋದ್ರೂ ನಮ್ಗೆ ಈ ಥರ ಇವರು ಕೈ ತೊಳೆದು ಹಿಂದೆ ಬಿದ್ದಾರೆ. ನನ್ನ ಹೆಸರು ಮೇಲೆ ನನಗೆ ಇಲ್ಲ ಅಷ್ಟು ಐಡಿಯಾ ಇಲ್ಲ ಸರ್. ಈ ಥರದೇ ಅವರು ಸುಳ್ಳು ನಮ್ಮ ಮೇಲೆ ಇದು ಫಸ್ಟ್ ಕೇಸ್ ಏನಂದ್ರೆ ಸರ್, ಇದು ಫಸ್ಟ್ ಕೇಸ್ ಈ ಥರ ನಾನು ಅನ್ಸೋ ಮಟ್ಟಿಗೆ ಒಂದು 4-5 ಕೇಸ್ ಮಾಡಿರ್ಬೋದು ಸರ್. ಇವರು ಎಲ್ಲರೂ ಇದೇ ಸಂಘಟನೆದವ್ರು ದಲಿತ ಸೇನೆದವ್ರು ಬಂದು ಮಾಡ್ಯಾರ ಸರ್. ನಡೆದಿದೆ ಸರ್, ಎಲ್ಲ ಕೋರ್ಟಲ್ಲಿ ನಡೆದಿದೆ. ನಾವು ಯಾವುದೇ ಪಕ್ಷದ ಫೋಟೋ ಹಚ್ಚಿಲ್ಲ ಸರ್, ಯಾವುದೇ ಕಾರಣಕ್ಕೆ ನಾವು ಯಾವುದು ಅಲ್ಲಿ ಮುಂದಗಡೆ ತಂದಿಲ್ಲ ಸರ್. ಇವರೆಲ್ಲ ನಮ್ಗೆ ಬೇಕಂತ ಏನದ ಒಂದು ನಾವು ಅಲ್ಲಿ ಎಂಟ್ರಿ ಹೊಡ್ತೀವಿ ಅಂತ ಒಂದು ವಿಚಾರದಾಗ ಇವರೆಲ್ಲ ನಮ್ಮ ಮೇಲೆ ಈ ಥರ ಹಿಂದೆ ನಿಂತ ಸಂಘಟನೆದವ್ರಿಗೆ ಮುಂದೆ ಕಳಿಸಿ ಯಾವುದೋ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಮಾಡ್ತಾಯಿದ್ದಾರೆ ಸರ್. ಇದು ಅಶೋಕ್ ನಗರ ಠಾಣೆಯಲ್ಲಿ ಸರ್. EC Act 3 and 7 ಸರ್. ಹೌದು ಇದಕ್ಕಿಂತ ಮೊದಲು ಅದೇ ಆ್ಯಕ್ಟ್ ಇದೆ ಸರ್. ನಾವು ಅದೇ ಸರ್. ಹೌದು ಸರ್, ಹೌದು ಸರ್, ಅದನ್ನು ಸುಳ್ಳು ಕೇಸ್ ಸರ್. ಹೌದು ಸರ್, ಅದನ್ನು ಸುಳ್ಳು ಕೇಸ್ ಸರ್. ಎಲ್ಲ ಸುಳ್ಳು ಕೇಸ್ ನಮ್ಮ ಮೇಲೆ. ಎಲ್ಲ ಇವರು ಇಂಟೆನ್ಷಲಿ ನಮ್ಗೆ ನಮ್ಮ ಈ ಬಂಜಾರ ಸಮಾಜದವರು ಬೆಳಿಬಾರ್ದಂತೆ ನಮಗೆಲ್ಲ ಇಂಟೆನ್ಷನ್ ಮಾಡ್ತಿದ್ದಾರೆ ಸರ್. ನಾವು ಯಾವುದೇ ಕಾರಣಕ್ಕೆ ಯಾವುದು ಕಾಳೆ ಸಂತೆ ಬಿಸ್ನೆಸ್ ಇಲ್ಲ, ಯಾವುದು 2 ನಂಬರ್ ದಂಧೆ ಇಲ್ಲ. ನಾವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದೀವಿ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ನಾವು ಬಾಜಪ್ತ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಮ್ಮ ಮೇಲೆ ಯಾವುದು ಯುಕ್ತನಾಗ ಒಂದು ಕೇಸ್ನು ಪ್ರೂವ್ ಆಗಿಲ್ಲ. ಸುಳ್ಳನ್ನೇ ನಮ್ಗೆ ಟಾರ್ಗೆಟ್ ಮಾಡಿ ನಮ್ಗೆ ಇವರೆಲ್ಲ ತೆಳಗೆ ಬೀಳಿಸ್ಬೇಕು ಮಾಡ್ತಾರೆ ಸರ್. ಹಾಂ ಸರ್. ಹಾಂ, ಮೊದಲಿನಿಂದಲೇ ನಾವು ಬೆಳೆದಂಥ ಒಂದು ಉದ್ದೇಶದಿಂದ ಮಾಡ್ತಾರೆ ಸರ್. MR ಮಾರ್ಕಿ ಮೊದಲು ನಾವು ನಮ್ಮ ರೈಸ್ ಮಿಲ್ ಇದೆ ಸರ್, ರೈಸ್ ಮಿಲ್ ಬಿಸ್ನೆಸ್ ಮಾಡ್ತಿದ್ದೀವಿ ಸರ್. ನಮ್ಮ ಸ್ವಂತದೇ ಆದ ರೈಸ್ ಮಿಲ್ ಅದ ಸರ್. ಇಲ್ಲ ಸರ್, ಗೌರ್ಮೆಂಟ್ ಕಲ್ಕದ ಸರ್, ಮಹಾರಾಷ್ಟ್ರದಲ್ಲಿ ಇದೆ ಸರ್. ನಾವು ಸ್ವಂತದೇ ಆದ ನಮ್ಮ ಬಿಸ್ನೆಸ್ ನಡ್ಕೊತ ಹೋಗ್ತೀವಿ ಸರ್. ಇವೆಲ್ಲ ಇವ್ರು ಮಾಡೋ ಕಾರಣ ನಮ್ಮ ರೈಸ್ ಮಿಲ್ನು ನಾವು ಬಂದ್ ಮಾಡಿಬಿಟ್ಟಿವಿ ಸರ್. ಇವರೆಲ್ಲ ಇಂಥ ಸುಳ್ಳುಗಳು ಪ್ರಕಟಣೆಗಳು ನಮ್ಮ ಮೇಲೆ ಮಾಡಿದ್ಮೇಲೆ ನಾವು ಅದು ಬಿಸ್ನೆಸ್ ರೈಸ್ ಮಿಲ್ ಬಂದ್ ಮಾಡಿ ಇದು ಮಾಡಿ ತೆಗೆದು ನಾವು ಒಂದು ಒಳ್ಳೆ ಬಿಸ್ನೆಸ್ ಮಾಡಿದ್ರೂ ನಮ್ಗೆ ಹಿಂಗೆ ಹಿಂದೆ ಬಿದ್ದು ಇವರು ಕೈ ತೊಳೆದು ಬಿದ್ದಾರೆ ಸರ್. ಅದೇ ಕಾರಣ ಇವತ್ತು ಪ್ರೆಸ್ ಮೀಟ್ ಮಾಡೋದು ಕಾರಣ ಸರ್. ಇದೆಲ್ಲ ನಮ್ಗೆ ಈ ಥರ ಒಂದು ರಾಜಕೀಯ ಒಂದು ಪವರ್ ಯೂಸ್ ಮಾಡಿ ನಮಗೆಲ್ಲ ಕಡೆ ಇವರು ಈ ಥರದ ಕೆಟ್ಟ ನಮ್ಮ ಹೆಸರು ಸೊಸೈಟಿಯಲ್ಲಿ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಸರ್. ಏನು ಸರ್? ಮಹಾರಾಷ್ಟ್ರ? ಹಾಂ ಸರ್, ಅದೇ ಮಾಡೋಕ್ಕೆ ನಾವು ಕಮಿಷನರ್ ಸಾಹೇಬ್ರ ಬಳಿ ಹೊಂಟೀವಿ ಸರ್. ಅದು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದು. ಶಿವರಾಜ್ ರಾಠೋಡ್ ಹಾಗೂ ಶರಣು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿ ಇಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರತದ ನೈಟಿಂಗಲ್ ಖ್ಯಾತಿಯ ಲತಾ ಮಂಗೇಶ್ಕರ್ ಮುಂಬೈ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ವಿಧಿವಶ. ಬಹುಭಾಷೆಯ ಸಂಗೀತ ವಿಶಾರದೆ ನೆನಪು ಮಾತ್ರ. ರೈತರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯದಿದ್ದರೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಡ್ಗಲ್ಪುರ್ ಎಚ್ಚರಿಕೆ. 2022-25ನೇ ಸಾಲಿನ ರಾಜ್ಯ ಮತ್ತು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ವೇಳಾಪಟ್ಟಿ ಘೋಷಣೆ. ಫೆಬ್ರವರಿ 27ರಂದು ಚುನಾವಣಾ ಫಲಿತಾಂಶ ಪ್ರಕಟ. ಶಿವಶರಣಪ್ಪ ಬನ್ನಿಕಟ್ಟಿ ಸುದ್ದಿಗೋಷ್ಠಿ. ಶಿವಶರಣ ಮಾದರ ಚೆನ್ನಯ್ಯ ಜನ್ಮಸ್ಥಳ ಬಳ್ಳಿಗಾವಿ ಸಮಗ್ರ ಅಭಿವೃದ್ಧಿಗಾಗಿ ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡುವಂತೆ KM ಜೈಗೋಪಾಲ್ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್ ಕಲಬುರ್ಗಿ, ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್ ಕಲಬುರ್ಗಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 825555 08472 25 1555. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭಾರತದ ನೈಟಿಂಗಲ್ ಖ್ಯಾತಿಯ ಲತಾ ಮಂಗೇಶ್ಕರ್ ಮುಂಬೈ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ವಿಧಿವಶ. ಬಹುಭಾಷೆಯ ಸಂಗೀತ ವಿಶಾರದೆ ನೆನಪು ಮಾತ್ರ. ರೈತರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯದಿದ್ದರೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಡ್ಗಲ್ಪುರ್ ಎಚ್ಚರಿಕೆ. 2022-25ನೇ ಸಾಲಿನ ರಾಜ್ಯ ಮತ್ತು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ವೇಳಾಪಟ್ಟಿ ಘೋಷಣೆ. ಫೆಬ್ರವರಿ 27ರಂದು ಚುನಾವಣಾ ಫಲಿತಾಂಶ ಪ್ರಕಟ. ಶಿವಶರಣ ಮಾದರ ಚೆನ್ನಯ್ಯ ಜನ್ಮಸ್ಥಳ ಬಳ್ಳಿಗಾವಿ ಸಮಗ್ರ ಅಭಿವೃದ್ಧಿಗಾಗಿ ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡುವಂತೆ KM ಜೈಗೋಪಾಲ್ ಆಗ್ರಹ. ಬನ್ನಿಕಟ್ಟಿ ಸುದ್ದಿಗೋಷ್ಠಿ.
ಈಗ ವಾರ್ತೆಗಳ ವಿವರ. ಭಾರತದ ಪ್ರಸಿದ್ಧ ಗಾಯಕಿಯರಲ್ಲಿ ಒಬ್ಬರಾಗಿರುವ 92 ವರ್ಷದ ಲತಾ ಮಂಗೇಶ್ಕರ್ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಅವರು ಕೋವಿಡ್ ಮತ್ತು ನ್ಯೂಮೋನಿಯಾ ಕಾರಣದಿಂದ ಇತ್ತೀಚೆಗೆ ಲತಾ ಅವರನ್ನು ಮುಂಬೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹಲವು ದಿನಗಳ ಕಾಲ ಐಸಿಯುನಲ್ಲಿದ್ದ ಅವರನ್ನು ಉಳಿಸಿಕೊಳ್ಳಲಾಗದೆ ಮುಂಬೈಯ ಬ್ರಿಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದ ಲತಾ ಮಂಗೇಶ್ಕರ್ ಅವರು ಕೊನೆಯುಸಿರೆಳೆದಿದ್ದಾರೆ. ಭಾರತೀಯ ಚಿತ್ರರಂಗದ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರಾಗಿರುವ ಲತಾ ಮಂಗೇಶ್ಕರ್ ಅವರು 1929 ಸೆಪ್ಟೆಂಬರ್ 28ರಂದು ಇಂದೋರ್ನಲ್ಲಿ ಜನಿಸಿದರು. ಇವರು 1942ರಲ್ಲಿ ತಮ್ಮ 13ನೇ ವಯಸ್ಸಿನಲ್ಲೇ ವೃತ್ತಿಜೀವನವನ್ನು ಪ್ರಾರಂಭಿಸಿದ ಲತಾ ಅವರು ಹಲವಾರು ಭಾರತೀಯ ಭಾಷೆಗಳಲ್ಲಿ 30,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಭಾರತದ ನೈಟಿಂಗಲ್ ಎಂದು ಕರೆಯಲ್ಪಡುವ ಲತಾ ಮಂಗೇಶ್ಕರ್ ಅವರು ಹಿಂದಿ, ಮರಾಠಿ ಸೇರಿದಂತೆ 36ಕ್ಕೂ ಅಧಿಕ ಭಾಷೆಗಳಲ್ಲಿ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಲತಾ ಮಂಗೇಶ್ಕರ್ ನೀಡಿರುವ ಅಪಾರ ಕೊಡುಗೆಗಾಗಿ 1989ರಲ್ಲಿ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಲಾಗಿದೆ. एक दिन क्या हुआ कि मेरे पिताजी किसी को सिखा रहे थे गाना और वो उठ के चले गए बाहर और वो लड़का गा रहा था तो मैं खेल रही थी बाहर. मुझे ऐसा लगा कि ये कुछ ठीक नहीं गा रहा है, इसलिए मैं अंदर गई और मैंने कहा ये ऐसा नहीं ऐसा है, गा के मैंने बताया. तो पीछे से मेरे पिताजी आ गए और उन्होंने सुन के उन्होंने मेरी मदर को बुला के कहा कि देखो हमारे घर में तो एक अच्छा गवैया है, हमने कभी ध्यान ही नहीं दिया. तो मुझे दूसरे दिन उन्होंने उठाया और सुबह 6 बजे कहा कि तानपुरा लो और गाने के लिए बैठो. ವಿಭೂಷಣ 2001ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಲತಾ ಮಂಗೇಶ್ಕರ್ ಪಡೆದಿದ್ದರು. 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿ, 4 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು 2 ಬಾರಿ ಫಿಲ್ಮ್ ಫೇರ್ ಸ್ಪೆಷಲ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಲತಾ ಮಂಗೇಶ್ಕರ್ ಭಾಜನರಾಗಿದ್ದಾರೆ. ಬಹುಭಾಷಾ ಗಾಯಕಿಯಾಗಿದ್ದ ಲತಾ ಮಂಗೇಶ್ಕರ್ ಅವರು ಕರ್ನಾಟಕ ರಾಜ್ಯದೊಂದಿಗೆ ನಂಟು ಹೊಂದಿದ್ರು. 1967ರಲ್ಲಿ ಬಿಡುಗಡೆಯಾದ ಕನ್ನಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಬೆಳ್ಳನೆ ಬೆಳಗಾಯಿತು ಹಾಡನ್ನು ಹಾಡಿ ಕನ್ನಡ ಚಿತ್ರರಂಗಕ್ಕೂ ಲತಾ ಪ್ರವೇಶ ಮಾಡಿದ್ರು. ಹಿಂದಿ ಚಿತ್ರರಂಗದ ಬಹುತೇಕ ನಟಿಯರಿಗಾಗಿ ಹಾಡಿರುವ ಲತಾ ಅವರು ಗಜಲ್, ಪ್ರೇಮಗೀತೆ, ಭಜನೆ, ಜನಪದ ಗೀತೆ, ಯುಗಳ ಗೀತೆ, ಕ್ಲಬ್ ಸಾಂಗ್ ಹೀಗೆ ಪ್ರತಿಯೊಂದು ಬಗೆಯ ಹಾಡುಗಳನ್ನು ಲತಾ ಹಾಡಿದ್ದಾರೆ. ಇನ್ನು ಭಾರತ ಚೀನಾ ಯುದ್ಧದಲ್ಲಿ ಭಾರತದ ಅನೇಕ ಸೈನಿಕರು ತಮ್ಮ ಪ್ರಾಣ ತೆತ್ತ ವೀರ ಯೋಧರ ನೆನಪಿನಲ್ಲಿ ಈ ಮೇರೆ ವತನ್ ಕೆ ಲೋಗೋ ಜರಾ ಆಂಖ್ ಮೇ ಭರ್ ಲೋ ಪಾನಿ ಇಂದಿಗೂ ಜನಜನಿತವಾಗಿದೆ. ಎಪಿಎಂಸಿ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ ಹಾಗೂ ಜಾನುವಾರು ಹತ್ಯೆ ಈ 3 ಕಾಯ್ದೆಗಳನ್ನು ಹಿಂಪಡೆಯದಿದ್ದಲ್ಲಿ ಮುಂಬರುವ ಮಾರ್ಚ್ನಲ್ಲಿ ಮಂಡನೆಯಾಗುವ ಬಜೆಟ್ ಅಧಿವೇಶನದಲ್ಲಿ ಈ 3 ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ 50ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಡ್ಗಲ್ಪುರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು.
ರಾಜ್ಯದಲ್ಲಿ ಭೂ ಸುಧಾರಣಾ ಕಾಯ್ದೆ, ಕರ್ನಾಟಕ ಹತ್ಯಾ ತಡೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಹಾಗೂ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಮಾರ್ಚ್ನಲ್ಲಿ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ ಎಂದು ಮಾತನಾಡಿದ ನಾಗೇಂದ್ರ ಅವರು 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ದೆಹಲಿಯಲ್ಲಿ ಸತತವಾಗಿ ಪ್ರತಿಭಟನೆ ಮೂಲಕ ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದಿರುವಂತೆ ರಾಜ್ಯದಲ್ಲೂ ಭೂ ಸುಧಾರಣಾ ಕಾಯ್ದೆ, ಕರ್ನಾಟಕ ಹತ್ಯಾ ತಡೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಇರೋರು ಗೌರವ ಇಲ್ಲ. ಆದರೆ ಯಾರು ಗಂಜಲ ಬಳಿಲಿಲ್ವೋ, ಯಾರು ಕೊಟ್ಟಿಗೆ ಗೊಬ್ಬರ ತಿಪ್ಪೆಲ್ಲಿ ನಿತ್ಯ ಮೇಲೆ ಹೊರದಿಲ್ವೋ ಅವ್ರು ಕಾನೂನು ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವತ್ತು ವಯಸ್ಸಾದ ಜನಗಳ ರೈತ ಏನು ಮಾಡಬೇಕು? ನಾನು ಕೇಳ್ತೀನಿ, ರೈತರ ಪಾಯಿಂಟ್ ಆಫ್ ನಮ್ಮ ಭಾವನಾತ್ಮಕ ವಿಚಾರಕ್ಕೆ ಬರ್ತಿಲ್ಲ. ಈಗ ನಮಗೆ ಹಸು ಕರಿತಿದೆ, ಲಾಭ ಇದೆ, ಕರು ಹಾಕುತ್ತೆ, ಕರುನೂ ಹಾಕಲ್ಲ, ಕರೆಯಲಾದ ನಾನು ಏನು ಮಾಡಿ ಇಟ್ಕೊಂಡು ಗೋಶಾಲೆ ಹೊಡೀರಿ ಅಂತಾರೆ. ನನಗೆ ದುಡ್ಡು ಕೊಟ್ಟು ಒಂದಿಷ್ಟು ಡಬಲ್ ಕೊಟ್ಟು ಬರೀ ಗೋಶಾಲೆ ಎಷ್ಟು ತೆಗಿತಾರೆ ಇವರು? ನನಗೆ ಅದು ವಹಿವಾಟಲ್ಲ. ವಯಸ್ಸಾದ ಕೊಟ್ಬಿಟ್ಟು ಇನ್ನೊಂದು ಹಸು ತಗೊಬರ್ತೀನಿ ನನಗೆ ಸಾಕಲಿಕ್ಕೆ, ನನ್ನ ಜೀವನಕ್ಕೆ ಅದ್ರ ಮೇಲೆ ರೂಢಿಯಾಗಿ ಎಷ್ಟು ಹೈನುಗಾರಿಕೆ ಇದೆ, ಇಲಾಖೆ ಹಸುಗಳು ಅಂತ ಇಟ್ಕೊಂಡಿದ್ದೀವಿ. ಗಂಡುಗರಾದ್ರೆ ಏನೂ ಇಲ್ಲ, ಅದು ಉಳಕ್ಕೂ ಬರಲ್ಲ. ಅದು ಏನು ಮಾಡೋಣ? ಒಂದು ರೋಗ ಬಂದು ಕೊಟ್ಟಿಗೆಯಲ್ಲಿ ಅದು ಚಪ್ಪೆ ಜಾರುತ್ತೆ ಅಂತ ನಮ್ಮ ಹಳೆ ಬಾಯಲ್ಲಿ, ಅದಕ್ಕೆ ಏನಾದರೆ ಅದು ಸುಶಾಸನ ಮಾಡೋಕ್ಕಾಗೋದಿಲ್ಲ. ಈ ಥರ ಪರಿಸ್ಥಿತಿ ಇದೆ. ಅದರಿಂದ ಈ ಕಾನೂನು ಕೂಡ ರೈತ ವಿರೋಧಿ ಕಾನೂನು, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ. ಆದರೆ ಮೀಟ್ ಕರ್ನಾಟಕದಲ್ಲಿ ಮಾರಾಟ ಆಗ್ತಿಲ್ವಾ? ಇಲ್ಲಿ ಕುಯ್ಯಬಾರ್ದು ಅಂತ ನಿಷೇಧ ಇದೆ. ಹೊರಗಡೆ ರಾಜ್ಯದಿಂದ ಬಂದು ನಮ್ಮ ಮಾಲಲ್ಲಿದೆಲ್ಲ. ಇನ್ನು ಮಾಜಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿ, ಉತ್ತರ ಪ್ರದೇಶ, ಪಂಜಾಬ್ನಲ್ಲಿ ನಡೆಯುವ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡದೆ ರೈತರ ಕೃಷಿ ಕಾಯ್ದೆಗಳನ್ನು ಹಿಂಪಡೆದರು. ಇದೀಗ ಕನಿಷ್ಠ ಬೆಂಬಲ ಬೆಲೆ ಕುರಿತು ಸಮಿತಿ ರಚಿಸಿ ರೈತ ಮುಖಂಡರೊಂದಿಗೆ ಚರ್ಚೆ ನಡೆಸುವುದಾಗಿ ಹೇಳಿದರು. ಪ್ರತಿಭಟನೆ ವೇಳೆ ಸಾವನ್ನಪ್ಪಿದ್ದ ಕುಟುಂಬಕ್ಕೆ ಪರಿಹಾರ ಒದಗಿಸುವುದು, ರೈತರ ಮೇಲೆ ದಾಖಲಾದ ಪ್ರಕರಣಗಳನ್ನು ಹಿಂಪಡೆಯುತ್ತೇವೆ ಎಂದು ಹೇಳಿದ ಪ್ರಧಾನಿಯವರ ಮಾತಿನಲ್ಲಿ ಬದ್ಧತೆ ಇಲ್ಲ ಎಂದು ಕಿಡಿಕಾರಿದರು. ಮೊನ್ನೆ ಮಂಡನೆಯಾದ ಬಜೆಟ್ನಲ್ಲಿ ಎಂಎಸ್ಪಿ ದರ ಕಡಿಮೆಗೊಳಿಸಿದ್ದು ರೈತರಿಗೆ ಮೋಸ ಮಾಡಿದ್ದಾರೆ ಎಂದರು. ಒಂದು ಏನು ಕಳೆದ 1 ವರ್ಷಗಳಿಂದ ನಿರಂತರವಾಗಿ ದೆಹಲಿ ಗಡಿಯಲ್ಲಿ ಹೋರಾಟ ನಡೀತಾ ಇತ್ತು ರೈತರದು. ಆ ಹೋರಾಟದ ಕಾವು ಉತ್ತರ ಪ್ರದೇಶ, ಪಂಜಾಬ್ನಲ್ಲಿ ಚುನಾವಣೆಯಲ್ಲೂ ಕೂಡ ಆ ಬಿಸಿ ತಡ್ತದೆ ಅನ್ನುವಂಥ ಉದ್ದೇಶದಿಂದ ಯಾರಿಗೂ ಗೊತ್ತಿಲ್ಲದೇನೆ, ಕ್ಯಾಬಿನೆಟ್ ಪ್ರಸ್ತಾಪ ಮಾಡ್ದೇನೆ, ಚರ್ಚೆ ಮಾಡ್ದೇನೆ ಮಾನ್ಯ ಪ್ರಧಾನಮಂತ್ರಿಗಳು ಸಡನ್ನಾಗಿ ವಿಡ್ರಾ ಮಾಡಿಕೊಂಡ್ರು. ವಿಡ್ರಾ ಮಾಡಿ ಅವ್ರೇನು ಹೇಳಿದ್ರು, ಈ MSP ಬಗ್ಗೆ ನಾವೊಂದು ಸಮಿತಿ ರಚನೆ ಮಾಡ್ತೀವಿ, ಆ ಸಮಿತಿಯಲ್ಲಿ 5 ರೈತ ಸಂಘಗಳ ಕಡೆಯಿಂದ ಪ್ರತಿನಿಧಿಗಳು ಬರ್ತಾರೆ, ತಜ್ಞರು ಸೇರಿ ಇದಕ್ಕೊಂದು ಯೋಗ್ಯವಾದಂಥ ಎಲ್ಲ ಬೆಳೆಗಳಿಗೆ ಅನ್ವಯ ಆಗುವಂಥ ಒಂದು MSP ಬೆಲೆಯನ್ನು ನಿರ್ಧಾರ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ನಾವು ನಂಬಿದ್ದೀವಿ. ಅದೇ ಥರ ಆ ಹೋರಾಟದಲ್ಲಿ ಸತ್ತಂಥ ಸುಮಾರು 700 ಮೇಲ್ಪಟ್ಟು ರೈತರು ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ನಾವು ಅದನ್ನು ನಂಬಿದ್ದೀವಿ. ಮತ್ತು ಅವ್ರ ಮೇಲೆ ಹಾಕಿದಂಥ ಲಕ್ಷಾಂತರ ಕೇಸ್ಗಳು ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ನಾನು ನಂಬಿದ್ದೀವಿ. ಆದರೆ ಚುನಾವಣೆಗೆ ತಮ್ಮ ಸುಗಮವಾದ ದಾರಿಯನ್ನು ಹುಡುಕೊಂಡು ಚುನಾವಣೆ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮರೆತಂಥ ಸರ್ಕಾರ ಇವತ್ತು ಭಾಳ ಸ್ಪಷ್ಟವಾಗಿದೆ, ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಮತ್ತು ಬದ್ಧತೆ ಇಲ್ಲ. ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ 5 ಜನ ಹೆಸರು ಕೂಡ ಕೊಟ್ಟಾಯಿತು, 5 ಜನ ಪ್ರಮುಖರ ಹೆಸರು ಕೂಡ ಕೊಟ್ಟಾಯಿತು ಯುನಾನಿಮಸ್ ಆಗಿ. ಆದರೆ ಅದು ಚರ್ಚೆಗೆ ಬರಲಿಲ್ಲ. ಇವತ್ತು ಕೂಡ ನಾಗೇಂದ್ರ ಅವರು ಹೇಳಿದಾಗೆ ಎಲ್ಲ ಬೆಳೆಗಳಿಗೂ ಕೂಡ ನಾವು MSP ನಿರ್ಧಾರ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದಂಥ ಪ್ರಧಾನಿಯವರು ಅವ್ರಿಗೆ ಬದ್ಧತೆ ಇದ್ದಿದ್ರೆ, ಅವರಲ್ಲಿ ಪ್ರಾಮಾಣಿಕತೆ ಇದ್ದಿದ್ರೆ ಬಜೆಟ್ನಲ್ಲಿ ಅದನ್ನು ತೋರಿಸ್ಬೇಕಾಗಿತ್ತು. ಯಾಕಂದರೆ ಬಜೆಟ್ಟೇ ಸರ್ಕಾರದ ಒಂದು ಸ್ವರೂಪ ಹೇಳೋದು, ಸರ್ಕಾರದ ನೀತಿ ಮತ್ತು ನಿರ್ಧಾರಗಳನ್ನು ಹೇಳೋದು. ಬಜೆಟ್ನಲ್ಲಿ ಹೋದ ವರ್ಷ ಇಟ್ಟಂಥ MSP ಬೆಂಬಲ ಬೆಲೆಯನ್ನು ಅದನ್ನು ಇಳಿಸಿದ್ದಾರೆ 5,000 ಕೋಟಿಗೆ.
ಇದರರ್ಥ MSP ನಮಗೆ ಸಿಗೋದಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಅಲೋಕೇಶನ್ನು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭಾರತದ ನೈಟಿಂಗಲ್ ಖ್ಯಾತಿಯ ಲತಾ ಮಂಗೇಶ್ಕರ್ ಮುಂಬೈ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ವಿಧಿವಶ. ಬಹುಭಾಷೆಯ ಸಂಗೀತ ವಿಶಾರದೆ ನೆನಪು ಮಾತ್ರ. ರೈತರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯದಿದ್ದರೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಭಟ್ಕಲ್ಪುರ್ ಎಚ್ಚರಿಕೆ.
2022-25ನೇ ಸಾಲಿನ ರಾಜ್ಯ ಮತ್ತು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ವೇಳಾಪಟ್ಟಿ ಘೋಷಣೆ. ಫೆಬ್ರವರಿ 27ರಂದು ಚುನಾವಣಾ ಫಲಿತಾಂಶ ಪ್ರಕಟ. ಶಿವಶರಣಪ್ಪ ಬನ್ನಿಕಟ್ಟಿ ಸುದ್ದಿಗೋಷ್ಠಿ. ಶಿವಶರಣ ಮಾದರ ಚೆನ್ನಯ್ಯ ಜನ್ಮಸ್ಥಳ ಬಳ್ಳಿಗಾವಿ ಸಮಗ್ರ ಅಭಿವೃದ್ಧಿಗಾಗಿ ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡುವಂತೆ ಕೆಎಂ ಜೈಗೋಪಾಲ್ ಆಗ್ರಹ. ಈಗ ವಾರ್ತೆಗಳ ವಿವರ. ಭಾರತದ ಪ್ರಸಿದ್ಧ ಗಾಯಕಿಯರಲ್ಲಿ ಒಬ್ಬರಾಗಿರುವ 92 ವರ್ಷದ ಲತಾ ಮಂಗೇಶ್ಕರ್ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಅವರು ಕೋವಿಡ್ ಮತ್ತು ನ್ಯೂಮೋನಿಯಾ ಕಾರಣದಿಂದ ಇತ್ತೀಚೆಗೆ ಲತಾ ಅವರನ್ನು ಮುಂಬೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹಲವು ದಿನಗಳ ಕಾಲ ಐಸಿಯುನಲ್ಲಿದ್ದ ಅವರನ್ನು ಉಳಿಸಿಕೊಳ್ಳಲಾಗದೆ ಮುಂಬೈಯ ಬ್ರಿಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದ ಲತಾ ಮಂಗೇಶ್ಕರ್ ಅವರು ಕೊನೆಯುಸಿರೆಳೆದಿದ್ದಾರೆ. ಭಾರತೀಯ ಚಿತ್ರರಂಗದ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರಾಗಿರುವ ಲತಾ ಮಂಗೇಶ್ಕರ್ ಅವರು 1929 ಸೆಪ್ಟೆಂಬರ್ 28ರಂದು ಇಂದೋರ್ನಲ್ಲಿ ಜನಿಸಿದರು. ಇವರು 1942ರಲ್ಲಿ ತಮ್ಮ 13ನೇ ವಯಸ್ಸಿನಲ್ಲೇ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಲತಾ ಅವರು ಹಲವಾರು ಭಾರತೀಯ ಭಾಷೆಗಳಲ್ಲಿ 30,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಭಾರತದ ನೈಟಿಂಗಲ್ ಎಂದು ಕರೆಯಲ್ಪಡುವ ಲತಾ ಮಂಗೇಶ್ಕರ್ ಅವರು ಹಿಂದಿ, ಮರಾಠಿ ಸೇರಿದಂತೆ 36ಕ್ಕೂ ಅಧಿಕ ಭಾಷೆಗಳಲ್ಲಿ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಲತಾ ಮಂಗೇಶ್ಕರ್ ನೀಡಿರುವ ಅಪಾರ ಕೊಡುಗೆಗಾಗಿ 1989ರಲ್ಲಿ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಲಾಗಿದೆ. एक दिन क्या हुआ कि मेरे पिताजी किसी को सिखा रहे थे गाना और वो उठ के चले गए बाहर और वो लड़का गा रहा था तो मैं खेल रही थी बाहर. मुझे ऐसा लगा कि ये कुछ ठीक नहीं गा रहा है, इसलिए मैं अंदर गई और मैंने कहा ये ऐसा नहीं ऐसा है, गा के मैंने बताया. तो पीछे से मेरे पिताजी आ गए और उन्होंने सुन के उन्होंने मेरी मदर को बुला के कहा कि देखो हमारे घर में तो एक अच्छा गवैया है, हमने कभी ध्यान ही नहीं दिया. तो मुझे दूसरे दिन उन्होंने उठाया और सुबह 6 बजे कहा कि तानपुरा लो और गाने के लिए बैठो. ವಿಭೂಷಣ 2001ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಲತಾ ಮಂಗೇಶ್ಕರ್ ಪಡೆದಿದ್ದರು. 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿ, 4 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು 2 ಬಾರಿ ಫಿಲ್ಮ್ ಫೇರ್ ಸ್ಪೆಷಲ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಲತಾ ಮಂಗೇಶ್ಕರ್ ಭಾಜನರಾಗಿದ್ದಾರೆ. ಬಹುಭಾಷಾ ಗಾಯಕಿಯಾಗಿದ್ದ ಲತಾ ಮಂಗೇಶ್ಕರ್ ಅವರು ಕರ್ನಾಟಕ ರಾಜ್ಯದೊಂದಿಗೆ ನಂಟು ಹೊಂದಿದ್ರು. 1967ರಲ್ಲಿ ಬಿಡುಗಡೆಯಾದ ಕನ್ನಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಬೆಳ್ಳನೆ ಬೆಳಗಾಯಿತು ಹಾಡನ್ನು ಹಾಡಿ ಕನ್ನಡ ಚಿತ್ರರಂಗಕ್ಕೂ ಲತಾ ಪ್ರವೇಶ ಮಾಡಿದ್ರು. ಹಿಂದಿ ಚಿತ್ರರಂಗದ ಬಹುತೇಕ ನಟಿಯರಿಗಾಗಿ ಹಾಡಿರುವ ಲತಾ ಅವರು ಗಜಲ್, ಪ್ರೇಮಗೀತೆ, ಭಜನೆ, ಜನಪದ ಗೀತೆ, ಯುಗಳ ಗೀತೆ, ಕ್ಲಬ್ ಸಾಂಗ್ ಹೀಗೆ ಪ್ರತಿಯೊಂದು ಬಗೆಯ ಹಾಡುಗಳನ್ನು ಲತಾ ಹಾಡಿದ್ದಾರೆ. ಇನ್ನು ಭಾರತ ಚೀನಾ ಯುದ್ಧದಲ್ಲಿ ಭಾರತದ ಅನೇಕ ಸೈನಿಕರು ತಮ್ಮ ಪ್ರಾಣ ತೆತ್ತ ವೀರ ಯೋಧರ ನೆನಪಿನಲ್ಲಿ ಈ ಮೇರೆ ವತನ್ ಕೆ ಲೋಗೋ ಜರಾ ಆಂಖ್ ಮೇ ಭರ್ ಲೋ ಪಾನಿ ಇಂದಿಗೂ ಜನಜನಿತವಾಗಿದೆ.
ಎಪಿಎಂಸಿ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ ಹಾಗೂ ಜಾನುವಾರು ಹತ್ಯೆ ಈ 3 ಕಾಯ್ದೆಗಳನ್ನು ಹಿಂಪಡೆಯದಿದ್ದಲ್ಲಿ ಮುಂಬರುವ ಮಾರ್ಚ್ನಲ್ಲಿ ಮಂಡನೆಯಾಗುವ ಬಜೆಟ್ ಅಧಿವೇಶನದಲ್ಲಿ ಈ 3 ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ 50ಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಡ್ಗಲ್ಪುರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಮಾರ್ಚ್ನಲ್ಲಿ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ ಎಂದು ಮಾತನಾಡಿದ ನಾಗೇಂದ್ರ ಅವರು 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ದೆಹಲಿಯಲ್ಲಿ ಸತತವಾಗಿ ಪ್ರತಿಭಟನೆ ಮೂಲಕ ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದಿರುವಂತೆ ರಾಜ್ಯದಲ್ಲೂ ಭೂ ಸುಧಾರಣಾ ಕಾಯ್ದೆ, ಕರ್ನಾಟಕ ಹತ್ಯಾ ತಡೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಗೌರವ ಇಲ್ಲ. ಆದರೆ ಯಾರು ಗಂಜಲ ಬಳಿಲಿಲ್ವೋ, ಯಾರು ಕೊಟ್ಟಿಗೆ ಗೊಬ್ಬರ ತಿಪ್ಪೆಲ್ಲಿ ನಿತ್ಯ ಮೇಲೆ ಹೊಡೆದಿಲ್ವೋ ಅವ್ರು ಕಾನೂನು ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವತ್ತು ವಯಸ್ಸಾದ ದನಗಳ ರೈತ ಏನು ಮಾಡಬೇಕು? ನಾ ಕೇಳ್ತಾರೆ, ರೈತರು ಪಾಯಿಂಟ್ ಅಪ್ ನಮ್ಮ ಭಾವನಾತ್ಮಕ ವಿಚಾರಕ್ಕೆ ಬರ್ತಿಲ್ಲ. ಈಗ ನಮಗೆ ಹಸು ಕರಿತಿದೆ, ಲಾಭ ಇದೆ, ಕರು ಹಾಕುತ್ತೆ, ಕರುನೂ ಹಾಕಲ್ಲ, ಕರೆಯಲಾದ್ರೆ ನಾನು ಏನು ಮಾಡಿ ಇಟ್ಕೊಂಡು ಗೋಶಾಲೆಗೆ ಹೊಡೀರಿ ಅಂತಾರೆ. ನನಗೆ ದುಡ್ಡು ಕೊಟ್ಟು ಒಂದಿಷ್ಟು ಡಬಲ್ ಕೊಟ್ಟು ಬರೀ ಗೋಶಾಲೆ ಎಷ್ಟು ತೆಗಿತಾರೆ ಇವರು? ನನಗೆ ಅದು ವಹಿವಾಟಲ್ಲ. ವಯಸ್ಸಾದ ಕೊಟ್ಬಿಟ್ಟು ಇನ್ನೊಂದು ಹಸು ತಗೊಬರ್ತೀನಿ ನನಗೆ ಸಾಕಲಿಕ್ಕೆ ನನ್ನ ಜೀವನಕ್ಕೆ. ಅದ್ರ ಮೇಲೆ ರೂಢಿಯಾಗಿ ಎಷ್ಟು ಹೈನುಗಾರಿಕೆ ಇದೆ. ಇಲಾಖೆ ಹಸುಗಳು ಅಂತ ಇಟ್ಕೊಂಡಿದ್ದೀವಿ. ಗಂಡುಗರಾದ್ರೆ ಏನೂ ಇಲ್ಲ, ಅದು ಉಳಕ್ಕೂ ಬರಲ್ಲ. ಅದು ಏನು ಮಾಡೋಣ? ಒಂದು ರೋಗ ಬಂದು ಕೊಟ್ಟಿಗೆಯಲ್ಲಿ ಅದು ಚಪ್ಪೆ ಜಾರುತ್ತೆ ಅಂತ ನಮ್ಮ ಹಳೆ ಬಾಯಲ್ಲಿ, ಅದಕ್ಕೆ ಏನಾದರೆ ಅದು ಸುಶಾಸನ ಮಾಡೋಕ್ಕಾಗೋದಿಲ್ಲ. ಈ ಥರ ಪರಿಸ್ಥಿತಿ ಇದೆ. ಅದರಿಂದ ಈ ಕಾನೂನು ಕೂಡ ರೈತ ವಿರೋಧಿ ಕಾನೂನು, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ. ಆದರೆ ಮೀಟ್ ಕರ್ನಾಟಕದಲ್ಲಿ ಮಾರಾಟ ಆಗ್ತಿಲ್ವಾ? ಇಲ್ಲಿ ಕುಯ್ಯಬಾರದು ಅಂತ ನಿಷೇಧ. ಹೊರಗಡೆ ರಾಜ್ಯದಿಂದ ಬಂದು ನಮ್ಮ ಮಾಲಲ್ಲಿದೆಯಲ್ಲ. ಇನ್ನು ಮಾಜಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿ, ಉತ್ತರ ಪ್ರದೇಶ, ಪಂಜಾಬ್ನಲ್ಲಿ ನಡೆಯುವ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡದೆ ರೈತರ ಕೃಷಿ ಕಾಯ್ದೆಗಳನ್ನು ಹಿಂಪಡೆದರು. ಇದೀಗ ಕನಿಷ್ಠ ಬೆಂಬಲ ಬೆಲೆ ಕುರಿತು ಸಮಿತಿ ರಚಿಸಿ ರೈತ ಮುಖಂಡರೊಂದಿಗೆ ಚರ್ಚೆ ನಡೆಸುವುದಾಗಿ ಹೇಳಿದರು. ಪ್ರತಿಭಟನೆ ವೇಳೆ ಸಾವನ್ನಪ್ಪಿದ್ದ ಕುಟುಂಬಕ್ಕೆ ಪರಿಹಾರ ಒದಗಿಸುವುದು, ರೈತರ ಮೇಲೆ ದಾಖಲಾದ ಪ್ರಕರಣಗಳನ್ನು ಹಿಂಪಡೆಯುತ್ತೇವೆ ಎಂದು ಹೇಳಿದ ಪ್ರಧಾನಿಯವರ ಮಾತಿನಲ್ಲಿ ಬದ್ಧತೆ ಇಲ್ಲ ಎಂದು ಕಿಡಿಕಾರಿದರು. ಮೊನ್ನೆ ಮಂಡನೆಯಾದ ಬಜೆಟ್ನಲ್ಲಿ ಎಂಎಸ್ಪಿ ದರ ಕಡಿಮೆಗೊಳಿಸಿದ್ದು ರೈತರಿಗೆ ಮೋಸ ಮಾಡಿದ್ದಾರೆ ಎಂದರು. ಕಳೆದ 1 ವರ್ಷಗಳಿಂದ ನಿರಂತರವಾಗಿ ದೆಹಲಿ ಗಡಿಯಲ್ಲಿ ಹೋರಾಟ ನಡೀತಾ ಇತ್ತು ರೈತರದು. ಆ ಹೋರಾಟದ ಕಾವು ಉತ್ತರ ಪ್ರದೇಶ, ಪಂಜಾಬ್ನಲ್ಲಿ ಚುನಾವಣೆಯಲ್ಲೂ ಕೂಡ ಆ ಬಿಸಿ ತಡ್ತದೆ ಅನ್ನುವಂಥ ಉದ್ದೇಶದಿಂದ ಯಾರಿಗೂ ಗೊತ್ತಿಲ್ಲದೇನೆ, ಕ್ಯಾಬಿನೆಟ್ ಪ್ರಸ್ತಾಪ ಮಾಡ್ದೇನೆ, ಚರ್ಚೆ ಮಾಡ್ದೇನೆ ಮಾನ್ಯ ಪ್ರಧಾನಮಂತ್ರಿಗಳು ಸಡನ್ನಾಗಿ ವಿಡ್ರಾ ಮಾಡಿಕೊಂಡ್ರು. ವಿಡ್ರಾ ಮಾಡಿ ಅವರೇನು ಹೇಳಿದ್ರು, ಈ MSP ಬಗ್ಗೆ ನಾವೊಂದು ಸಮಿತಿ ರಚನೆ ಮಾಡ್ತೀವಿ, ಆ ಸಮಿತಿಯಲ್ಲಿ 5 ರೈತ ಸಂಘಗಳ ಕಡೆಯಿಂದ ಪ್ರತಿನಿಧಿಗಳು ಬರ್ತಾರೆ, ತಜ್ಞರು ಸೇರಿ ಇದಕ್ಕೊಂದು ಯೋಗ್ಯವಾದಂಥ ಎಲ್ಲ ಬೆಳೆಗಳಿಗೆ ಅನ್ವಯ ಆಗುವಂಥ ಒಂದು MSP ಬೆಲೆಯನ್ನು ನಿರ್ಧಾರ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ನಾವು ನಂಬಿದ್ದೀವಿ. ಅದೇ ಥರ ಆ ಹೋರಾಟದಲ್ಲಿ ಸತ್ತಂಥ ಸುಮಾರು 700 ಮೇಲ್ಪಟ್ಟು ರೈತರು ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ನಾವು ಅದನ್ನು ನಂಬಿದ್ದೀವಿ. ಮತ್ತು ಅವ್ರ ಮೇಲೆ ಹಾಕಿದಂಥ ಲಕ್ಷಾಂತರ ಕೇಸ್ಗಳು ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ನಾನು ನಂಬಿದ್ದೀವಿ. ಆದರೆ ಚುನಾವಣೆಗೆ ತಮ್ಮ ಸುಗಮವಾದ ದಾರಿಯನ್ನು ಹುಡುಕೊಂಡು ಚುನಾವಣೆ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮರೆತಂಥ ಸರ್ಕಾರ ಇವತ್ತು ಭಾಳ ಸ್ಪಷ್ಟವಾಗಿದೆ, ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಮತ್ತು ಬದ್ಧತೆ ಇಲ್ಲ. ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ 5 ಜನ ಹೆಸರು ಕೂಡ ಕೊಟ್ಟಾಯಿತು, 5 ಜನ ಪ್ರಮುಖರ ಹೆಸರು ಕೂಡ ಕೊಟ್ಟಾಯಿತು ಯುನಾನಿಮಸ್ ಆಗಿ. ಆದರೆ ಅದು ಚರ್ಚೆಗೆ ಬರಲಿಲ್ಲ. ಇವತ್ತು ಕೂಡ ನಾಗೇಂದ್ರ ಅವರು ಹೇಳಿದಾಗೆ ಎಲ್ಲ ಬೆಳೆಗಳಿಗೂ ಕೂಡ ನಾವು MSP ನಿರ್ಧಾರ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದಂಥ ಪ್ರಧಾನಿಯವರು ಅವ್ರಿಗೆ ಬದ್ಧತೆ ಇದ್ದಿದ್ದರೆ, ಅವರಲ್ಲಿ ಪ್ರಾಮಾಣಿಕತೆ ಇದ್ದಿದ್ದರೆ
ಬಜೆಟ್ನಲ್ಲಿ ಅದನ್ನು ತೋರಿಸ್ಬೇಕಾಗಿತ್ತು. ಯಾಕಂದರೆ ಬಜೆಟ್ಟೇ ಸರ್ಕಾರದ ಒಂದು ಸ್ವರೂಪ ಹೇಳೋದು, ಸರ್ಕಾರದ ನೀತಿ ಮತ್ತು ನಿರ್ಧಾರಗಳನ್ನು ಹೇಳೋದು. ಬಜೆಟ್ನಲ್ಲಿ ಹೋದ ವರ್ಷ ಇಟ್ಟಂಥ MSP ಬೆಂಬಲ ಬೆಲೆಯನ್ನು ಅದನ್ನು ಇಳಿಸಿದ್ದಾರೆ 5,000 ಕೋಟಿಗೆ. ಇದರರ್ಥ MSP ನಮಗೆ ಸಿಗೋದಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಅಲೋಕೇಶನ್ನು ಗ್ರಹಿಸಿ ಮಾರ್ಚ್ನಲ್ಲಿ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ ಎಂದು ಮಾತನಾಡಿದ ನಾಗೇಂದ್ರ ಅವರು 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ದೆಹಲಿಯಲ್ಲಿ ಸತತವಾಗಿ ಪ್ರತಿಭಟನೆ ಮೂಲಕ ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದಿರುವಂತೆ ರಾಜ್ಯದಲ್ಲೂ ಭೂ ಸುಧಾರಣಾ ಕಾಯ್ದೆ, ಕರ್ನಾಟಕ ಹತ್ಯಾ ತಡೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ 2022-2025ನೇ ಸಾಲಿನ ರಾಜ್ಯ ಮತ್ತು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ವೇಳಾಪಟ್ಟಿ ಘೋಷಣೆಯಾಗಿದೆ. ಫೆಬ್ರವರಿ 2ರಿಂದ ಮತದಾರರ ಪಟ್ಟಿ ಪ್ರಕಟಣೆಯಿಂದ ಫೆಬ್ರವರಿ 27ರವರೆಗೆ ಚುನಾವಣೆ ನಡೆದು ಫಲಿತಾಂಶ ಪ್ರಕಟವಾಗುವ ಕುರಿತು ಕರ್ನಾಟಕ ರಾಜ್ಯದ ಪತ್ರಕರ್ತ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಚುನಾವಣಾ ಅಧಿಕಾರಿಯಾದ ಶಿವಶರಣಪ್ಪ ಬನ್ನಿಕಟ್ಟಿ ಮಾತನಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಿವಶರಣಪ್ಪ ಬನ್ನಿಕಟ್ಟಿ ಅವರು 3 ವರ್ಷದ ಅವಧಿಗೆ ನಡೆಯುವ ರಾಜ್ಯ ಮತ್ತು ಜಿಲ್ಲಾ ಘಟಕಗಳಿಗೆ ನಡೆಯುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 2ರಂದು ಅರ್ಹ ಮತದಾರರ ಪಟ್ಟಿ ಪ್ರಕಟಣೆಯಾಗುವುದು. 9ರಂದು ಮತದಾರರ ಪಟ್ಟಿಯಲ್ಲಿನ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ. 11ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಹಾಗೂ ನಾಮಪತ್ರ ಸಲ್ಲಿಕೆ ಆರಂಭ. 14 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. 16ರಂದು ನಾಮಪತ್ರಗಳ ಪರಿಶೀಲನೆ ಹಾಗೂ ಕ್ರಮಬದ್ಧ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ಮಾಡುವುದು. 19ರಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನಾಂಕ ಹಾಗೂ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ಮಾಡಲಾಗುವುದು. ಇನ್ನು 27ರಂದು ಚುನಾವಣೆ ನಡೆಯಲಿದ್ದು ಮತಗಳ ಎಣಿಕೆ ಹಾಗೂ ಫಲಿತಾಂಶ ಪ್ರಕಟಣೆ ಆಗಲಿದೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿಯಾಗಿ ನನ್ನನ್ನು ರಾಜ್ಯ ಚುನಾವಣಾಧಿಕಾರಿಗಳು ನೇಮಕ ಮಾಡಿರ್ತಾರೆ. ಅದರಂತೆ ಇವತ್ತು ನಮ್ಮ ಸಂಘದ ಚುನಾವಣೆಯ ವೇಳಾಪಟ್ಟಿ ಮತ್ತು ಇತರ ಮಾಹಿತಿಗಳನ್ನು ನೀಡಲು ಇವತ್ತು ತಮ್ಮನ್ನು ಕರೆದಿದ್ದೇವೆ. ತಾವು ತಮ್ಮ ಒಂದು ಪ್ರತಿಷ್ಠಿತ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಪ್ರಕಟಿಸಬೇಕಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮೊದಲು ಪ್ರಕಟಣೆ ತಮಗೆ ಒಂದೊಂದು ವೇಳಾಪತ್ರಿಕೆಯನ್ನು ಕೊಡಲಾಗಿದೆ. ಯಾರಿಗಾದರೂ ಬಂದಿಲ್ಲ ಅಂತಂದರೆ ಇನ್ನೂ ಕೊಡಲಾಗುವುದು. ಇದರಲ್ಲಿ 2022ರಿಂದ 2025ನೇ ಸಾಲಿನ ಚುನಾವಣೆ ವೇಳಾಪಟ್ಟಿ ಜಿಲ್ಲಾ ಘಟಕಗಳಿಗೆ ಈ ಕೆಳಗಿನಂತಿರುತ್ತದೆ ಮತ್ತು ರಾಜ್ಯ ಘಟಕಗಳಿಗೂ ಇದೇ ವೇಳಾಪಟ್ಟಿಯನ್ನು ಇರುತ್ತದೆ. ಇದರಲ್ಲಿ ದಿನಾಂಕ 7/2/2022ನೇ ಸೋಮವಾರ ದಿವಸ ಅರ್ಹ ಮತದಾರರ ಪಟ್ಟಿ ಪೂರ್ವಭಾವಿಯಾಗಿ ಪ್ರಕಟಣೆ ಮಾಡಲಾಗುವುದು. ನಮ್ಮ ಜಿಲ್ಲಾ ಕಾರ್ಯಾಲಯದಲ್ಲಿ ಪ್ರಕಟಣೆ ಮಾಡಲಾಗುವುದು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೂಡಲ ಸಂಗಮ ಮಾದರಿಯಲ್ಲಿ ಶಿವಶರಣ ಮಾದರ ಚೆನ್ನಯ್ಯ ಜನ್ಮಸ್ಥಳವಾಗಿರುವ ಬಳ್ಳಿಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡಬೇಕೆಂದು ಕರ್ನಾಟಕ ಮಾದರ ಚೆನ್ನಯ್ಯ ಸೇನಾ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷ KM ಜಯಗೋಪಾಲ್ ಆಗ್ರಹಿಸಿದರು. ಶಿವಶರಣ ಮಾದರ ಚೆನ್ನಯ್ಯ ಜನ್ಮಸ್ಥಳವಾಗಿರುವ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಗ್ರಾಮವನ್ನ ಕೂಡಲ ಸಂಗಮ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕೆಂದು ಜಯಗೋಪಾಲ್ ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯಾದ್ಯಂತ ಮಾದರ ಚೆನ್ನಯ್ಯನವರ ಸಂತತಿ ವಾಸವಿದ್ದು ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದರೂ ಸಹ ರಾಜಕೀಯ ಪಕ್ಷಗಳ ಎಡಬಿಡಂಗಿತನದಿಂದ ನಮ್ಮ ಸಮುದಾಯಕ್ಕೆ ದೊರೆಯಬೇಕಿದ್ದ ಹಕ್ಕು ಸವಲತ್ತುಗಳು ದೊರೆತಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ದಶರಥ್ ಕಲ್ಗುರ್ತಿ, ಮಲ್ಲೇಶಪ್ಪ ಕುಕ್ಕವಾಡ್, ರವಿರಾಜ್, ಸಚಿನ್ ಕಟಿಮನಿ ಹಾಗೂ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಶಿವಶರಣ ಶ್ರಮ ಆಧಾರಿತ ಸಂಸ್ಕೃತಿಯ ಕಾಯಕಜೀವಿ ಮಾದಾರ ಚೆನ್ನಯ್ಯನವರ ಜನ್ಮಸ್ಥಳ ಈಗಿರುವ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಗ್ರಾಮವನ್ನು
ಕೂಡಲ ಸಂಗಮ ಮಾದರಿಯಲ್ಲಿ ಸರ್ಕಾರ ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯಕ್ಕೆ 500 ಕೋಟಿ ಮೀಸಲಿಟ್ಟು ಇಡೀ ಬಳ್ಳಿಗಾವಿಯನ್ನು ಕರ್ನಾಟಕದಲ್ಲಿ ಶ್ರಮಜೀವಿಗಳ ಒಂದು ಕಾಯಕ ಪರಂಪರೆಯನ್ನು ಪುಷ್ಟೀಕರಿಸುವ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ಮೀಸಲಿಡಬೇಕಂತೇಳಿ ಕರ್ನಾಟಕ ಮಾದಾರ ಚೆನ್ನಯ್ಯ ಸೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹಿಸ ಮಾಡ್ತಾ ಇದ್ದೇನೆ. ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಲಾರಿಗಳ ಮೂಲಕ ಬೇರೆಡೆ ಸಾಗಾಟ ಮಾಡುತ್ತಿದ್ದೇನೆ ಎಂದು ದಲಿತ ಸೇನೆಯವರು ನನ್ನ ಮೇಲೆ ಅನಗತ್ಯವಾಗಿ ಆರೋಪ ಮಾಡಿ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಮಣಿಕಂಠ್ ರಾಠೋಡ್ ಅವರು ಸ್ಪಷ್ಟಪಡಿಸಿದ್ದಾರೆ. ಫೆಬ್ರವರಿ 3ರಂದು ಲಾರಿಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಪಡಿತರ ಅಕ್ಕಿಗಳನ್ನು ವಶಪಡೆದಿದ್ದ ವೇಳೆ ನನ್ನ ಹೆಸರು ಅನವಶ್ಯಕವಾಗಿ ತೆಗೆದುಕೊಳ್ಳಲಾಗಿದೆ. ನಾನು ಕಲಬುರಗಿ ಎಂಆರ್ ಮಾರ್ಟ್ನಲ್ಲಿ ವ್ಯವಹಾರ ಮಾಡುತ್ತಿದ್ದು ಅಕ್ರಮ ಪಡಿತರ ಅಕ್ಕಿ ಸಾಗಣೆ ಮಾಡಿದ್ದರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೂ ದಲಿತ ಸೇನೆಯವರು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ತೊಂದರೆ ಕೊಡುತ್ತಿದ್ದಾರೆ. ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ವಿಚಾರದಲ್ಲಿ ನನ್ನ ಹೆಸರಿನಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಕುರಿತು ನಿಷ್ಪಕ್ಷವಾಗಿ ತನಿಖೆ ಮಾಡಬೇಕೆಂದು ಮಣಿಕಂಠ್ ರಾಠೋಡ್ ಒತ್ತಾಯಿಸಿದ್ದಾರೆ. ವಿಷಯ ನನ್ನ ಮೇಲೆ 3ನೇ ತಾರೀಕು ದಿವಸ ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಸುಳ್ಳು ಪ್ರಕಟಣೆ ದಾಖಲು ಮಾಡ್ತಾರೆ. ಒಂದು ಅಕ್ಕಿ ಲಾರಿ ನಿಂದ್ರಿಸಿ ಅಕ್ಕಿಯ ಲಾರಿ ನಮ್ಮದಲ್ಲ, ಅಕ್ಕಿಯಲ್ಲಿ ಮಾಲ್ ನಮ್ಮದಲ್ಲ, ಅದು ಯಾವ ಟೆಂಡರ್ ನಮ್ಮದಲ್ಲ, ನಮ್ಮದು ಯಾವುದದು ನಮ್ಮದು ಇರಲಾರ ಕಾರಣ ನನ್ನ ಮೇಲೆ ನಮ್ಮ ಫ್ರೆಂಡ್ಸ್ ಅವ್ರ ಮೇಲೆ ಒಂದು ಸುಳ್ಳು ಪ್ರಕಟಣೆ ದಾಖಲೆ ಮಾಡ್ತಾರೆ. ನಾನು ಎಂಆರ್ ಮಾರ್ಟ್ ಕಲಬುರಗಿನಲ್ಲಿ ವ್ಯವಹಾರ ನಡೆಸುತ್ತೇನೆ. ಅದರಾದಲೇ ನಾನು ಕೋವಿಡ್ ಸಮಯದಲ್ಲಿ ಬಡವರಿಗೆ ಮತ್ತು ಆಹಾರ ಕಿಟ್ಟುಗಳನ್ನು ನನ್ನ ಗೆಳೆಯರ ಸಂಘಟ 26ನೇ ತಾರೀಕು ಜನವರಿ 26 ಜನವರಿ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ವಾರ್ಡ್ 16ರಲ್ಲಿ ಬಡವರಿಗೆ ಕಿಟ್ ವಿತರಣೆ ಮಾಡ್ತೀವಿ. ಕಿಟ್ ವಿತರಣೆ ಮಾಡಿದಾಗ ಅಲ್ಲಿ ಚಿತ್ತಾಪುರ ಪಟ್ಟಣದ ರಾಜಕೀಯವರು ನಾಯಕರು ಸಹಿಸದೆ ದಲಿತ ಸಂಘಟನೆ ಅವರಿಗೆ ಮುಖಾಂತರ ನನಗೆ ತೊಂದರೆ ಕೊಡ್ತಾರೆ. ದಲಿತರ ಸಂಘಟನೆ ಮುಖಾಂತರ ನಮ್ಮೆಲ್ಲರ ಹೆಸರು ಹಾಕಿಸ್ತಾರೆ. ನಾವು ಅಲ್ಲಿ ಫಂಕ್ಷನ್ ಮಾಡಿದ್ದಕ್ಕೆ ಕಾರಣ ಇದು ನಾವು ಕಿಟ್ಟು ವಿತರಣೆ ಮಾಡಿದ್ದು ಫೋಟೋಗಳು, ಪೇಪರ್ ನೋಟ್. ಎಂಆರ್ ಮಾರ್ಟ್ ನಮ್ಮ ಸ್ವಂತದ ನಮ್ಮದೇ ಒಂದು ಮಣಿಕಂಠ ರಾಠೋಡ್ ಸರ್. ಮುಂದಿನ ಕೇಸ್ ಅದೇ ನಾವು ಕಿಟ್ಟು ವಿತರಣೆ ಮಾಡಿದ್ದೀವಿ ಸರ್ ಚಿತ್ತಾಪುರ. ಹ್ಞೂ ಸರ್. ನಾವು ಕಿಟ್ಟು ವಿತರಣೆ ಸೊಳಗೆ ಪಾಲಿಟಿಕಲ್ದವರು ಆಗಬರ್ಲಾಗಿ ನಮ್ಗೆ ಅಲ್ಲಿ ಅಕ್ಕಿಗೂ ಮತ್ತು ರೈಸಿಗೆ ನಮ್ಗೆ ಏನೂ ಸಂಬಂಧ ಇಲ್ಲ. ನಾವು ಅಲ್ಲಿ ಸುಮ್ಮನೆ ಕೇಸ್ ಆಗಿಬಿಟ್ರೆ ನಾವು ಅಲ್ಲಿ ಒಂದು ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೀವಿ ಚಿತ್ತಾಪುರಲ್ಲಿ. ನಮ್ಮದು ಎಂಆರ್ ಮಾರ್ಟ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅಂಥೇಳಿ ನಾವು ನಮ್ಮ ಒಂದು ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ಕೊಂಡು ನಾವು ವಿತರಣೆನೂ ಮಾಡಿದ್ದೆವು. ಆಮ್ಯಾಕೆ ಒಂದು ಸೋಷಿಯಲ್ ವರ್ಕ್ನೂ ಆಗ್ತದೆ. 26 ಜನವರಿಯಲ್ಲಿ ಒಂದು ಚಲೋ ಒಳ್ಳೆ ಕೆಲಸ ಮಾಡೋಣ ಅಂತ ಈ ಪ್ರೋಗ್ರಾಮ್ ಸೆಟ್ ಮಾಡಿದ್ದಕ್ಕೆ ರಾಜಕೀಯದವರು ನಮ್ಗೆ ಎಲ್ಲಿ ನಾವು ಎಲೆಕ್ಷನ್ದಲ್ಲಿ ನಾವು ಪಾಲಿಟಿಕ್ಸಲ್ಲಿ ಎಂಟ್ರಿ ಆಗ್ತೀವಿ ಅಂತ ಹೇಳಿ ಯಾರ್ಯಾರು ಮುಖಾಂತರ ನಮ್ಮ ಮೇಲೆ ಸುಳ್ಳು ದಾಖಲೆಗಳು ಮಾಡ್ತಾರೆ. ನಮ್ಮ ಫ್ರೆಂಡ್ ಸಜೆಷನ್ ಕೊಟ್ಟರೆ ನಮ್ಮ ಈ ಕಡೆ ಎಲ್ಲರಿಗ ಲೋಕಲ್ದವ್ರು ಗೊತ್ತಿದೆ ಎಂಆರ್ ಮಾರ್ಟ್ ಬಗ್ಗೆ, ಆ ಕಡೆ ಹೆಚ್ಚಿಗೆ ಮಂದಿಗೆ ಗೊತ್ತಿಲ್ಲ.
ಆ ಕಡೆ ಹೋದರೆ ನಮ್ಮದು MR ಮಾರ್ಟ್ ಹೆಸರಾಗುತ್ತೆ. ಆ ಥರ ಒಂದು ಸೋಷಿಯಲ್ ಸರ್ವಿಸ್ನೂ ಆಗುತ್ತೆ. ಇಲ್ಲಿ ಕೆಲವಷ್ಟು ಫ್ರೆಂಡ್ ಸರ್ಕಲ್ ಏನಂದ್ರೆ ಸ್ವಲ್ಪ ಇಲ್ಲಿ ಬಡವರಿಗೆ ಇದು ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಸಜೆಷನ್ ಕೊಟ್ಟರು. ಆ ಪ್ರಕಾರ ಮಾಡಿವ್ರಲ್ಲಿ. ಅದಕ್ಕೆ ಇವ್ರ ಜೊತೆ ನಾನು ಮತ್ತು ನಮ್ಮ ಫ್ರೆಂಡ್ ಸೈನಿಕ್ ಇಬ್ಬರು ಹೋಗಿವಿ. ಅದಕ್ಕೆ ನಾವಿಬ್ಬರ ಹೆಸರು ಹಾಕ್ಸ್ಬಿಟ್ರೆ ಹಾಂ, ಈಗ ಇಲ್ಲಿ ಟಾರ್ಗೆಟ್ ಮಾಡಿ ಇಲ್ಲಿ ಹೈಕೋರ್ಟ್ ರೀ. ಹೌದ್ರಿ. ಅದೇ ಏನೋ ಎಲ್ಲ ಇನ್ಕ್ವೈರಿ ಆಗ್ಬೇಕಂದ್ರೆ ಅದು ಅಲ್ಲ ಇದು ಇನ್ಕ್ವೈರಿದು ಆಗ್ಬೇಕಾಗಿತ್ತು. ಅದು ಲಾರಿ ಯಾರ್ದು ರೈಸ್ ಯಾರ್ದಂತ ಇನ್ಕ್ವೈರಿ ಆಗ್ಬೇಕಾಗಿತ್ತಲ್ಲ. ಅದು ಯಾವ್ದು ಏನಾಗಿಲ್ಲ ರೀ, ಸುಮ್ಮನೆ ಅಲ್ಲಿದ್ದ ಎಲ್ಲ ರಾಜಕೀಯ ನಾಯಕರು ನಮ್ಮ ಬಗ್ಗೆ ಒಂದು ಯಾವುದೋ ಎಲೆಕ್ಷನಲ್ಲಿ ನಾವು ಹೌದ್ರಿ. ನಮಗೂ ಹಂಗೆ ಸರ್, ಈಗ ಸೇಮ್ ಇನ್ಸಿಡೆಂಟ್ ಹಿಂಗೆ ಇದ್ದಲ್ರಿ. ನಾವು ಚಿತ್ತಾಪುರಕ್ಕೆ ಮಾಡೀವಿ, ಆ ಲಾರಿಗೂ ನಮಗೆ ಸಂಬಂಧ ಇಲ್ಲ. ಮತ್ತು ಹೆಸರು ಯಾಕೆ ಬಂತ ನಾವು ನಮ್ದು ಯಾವ ಥರ ಅವರು ನಮ್ಗೆ ನೋಟಿಸ್ ಕೊಟ್ಟಿಲ್ಲ ಸರ್. ಅವರು ಈ ಥರ ನಾವು ನಿಮ್ಮ ಮೇಲೆ ದಾಖಲೆ ಮಾಡಿವಂತೂ ನಮ್ಗೆ ನೋಟಿಸ್ ಮಾಡಿಲ್ಲ. ನಮ್ಗೆ ಏನೋ ಇದು ಆಲತ್ತದಂತೂ ನಮ್ಗೇನು ಗೊತ್ತಿಲ್ಲ ಸರ್. ಈ ಥರ ನಾವು ಕಿಟ್ ವಿತರಣೆ ಮಾಡಿಲ್ಲ ಸರ್. ಈಗ ನಮ್ಗೆ ಹೆಂಗಂದ್ರೆ ಸರ್, ನಮ್ಗೊಂದು ಡೌಟ್. ಈಗ ನಾವು ಚಿತ್ತಾಪುರಕ್ಕೆ ಎಲ್ಲಿ ಇದು ಕಿಟ್ ಎಲ್ಲ ಕೊಟ್ಟಿವಂತ, ಅದಕ್ಕೆ ಇದರೊಳಗೆ ನಮ್ಮ ಹೆಸರು ಸೇರಿಸಿರ್ಬೋದು ಅಂತ ಹಂಗೆ. ಹಾಂ ಸರ್, ಹಾಂ FIR ಹೆಸರು FIR ನೋಡ್ಕೊಳಕ್ಕೆ ಗೊತ್ತಾಯ್ತು ಸರ್ ಅದು ಹೆಸರು. ಈ ಹೆಸರು ಹೆಂಗೆ ಹೇಳ್ಬೋದು ಸರ್, ಗೊತ್ತೇ ಇಲ್ಲ ನನಗೆ ಸರ್. ಯಾರು ರಾಜಕೀಯವಾಗಿ ಮಾಡಕತ್ತಾರ ಅಂತ ಡೌಟ್ ಸರ್. ನಿನ್ನೆನೇ FIR ಆಗೈತೆ ಸರ್, 3ನೇ ತಾರೀಕು FIR ಆಗೈತೆ ಸರ್. ಮತ್ತು ಈ ಥರದ ಎಲ್ಲ ಸಂಘಟನೆ ನಮ್ಮ ಅಣ್ಣಂದವರು ತಮ್ಮಂದವರು ನಮ್ಮ ಮೊನ್ನೆ ಹುಮ್ನಾಬಾದಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ಆ ಥರನೇ ಎಲ್ಲ ಮಾಡ್ತಾಯಿದ್ದಾರೆ. ಇದು ಮೊದಲು ನಮ್ಮದು ಇಂಡಿಯಾದಲ್ಲಿ ರಾಜರದ್ದು ನಡೀತಿತ್ತು, ಆಮ್ಯಾಗ ಬ್ರಿಟಿಷ್ದು ನಡೀತು. ಈಗ ಹಿಂಗೇನಾದ ಪೊಲಿಟಿಕಲ್ ಲೀಡರ್ಗಳೇ ಇಂಥದ್ದವ್ರಿಗೆ ರೆಡಿ ಮಾಡಿ ಇವರೇ ಒಂದು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಗಾಡಿ ಅಲ್ಲ, ನಮ್ಮದು ಇದು ಅಕ್ಕಿ ನಮ್ದಲ್ಲ, ಈ ಲಾರಿ ನಮ್ದಲ್ಲ. ನಾವು ಯಾವುದೇ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಅಲ್ಲ. ನಾವು ಒಂದು ಬಿಸ್ನೆಸ್ ಮ್ಯಾನ್ ಇದ್ದೀವಿ. ನಾವೊಂದು ಟ್ಯಾಕ್ಸ್ ತುಂಬಿ, ಇನ್ಕಮ್ ಟ್ಯಾಕ್ಸ್ ತುಂಬಿ, ನಾವೆಲ್ಲ ವ್ಯವಸ್ಥೆ ಲೈಸೆನ್ಸ್ಗಳು ಮಾಡಿ ತೊಗೊಂಡು ನಾವು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಮಗೆ ಈ ಥರದ ಒಂದು ಟಾರ್ಚರ್ ಮಾಡ್ತಾಯಿದ್ದಾರೆ. ಇನ್ನು ಈ ಥರ ಸಮಾಜದಲ್ಲಿ ಆದರೆ ಸಮಾಜಕ್ಕೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಅನ್ನೋದು ಭಾಳ ಮುರಿದು ಬಿಡ್ತದೆ. ಇದ್ರ ಮೇಲೆ ನಮ್ಮದು ಒಂದೇ ರಿಕ್ವೆಸ್ಟ್ ಅದ, ಇಂಥವ್ರು ನಮ್ಮ ಮೇಲೆ ಸುಳ್ಳು ಕೇಸ್ ಯಾರು ಮಾಡ್ತಾರೆ ಅವ್ರ ಮೇಲೆ ಕಠಿಣ ಆಗಿ ಕ್ರಮ ಆಗಿ ತೊಗೋಬೇಕಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ನಮ್ಮದೊಂದು ರಿಕ್ವೆಸ್ಟ್. ಈಗ ಅದೇ ಅರ್ಜಿ ನಾವು ಕೊಡ್ಲಕ್ಕೆ ಹೊಂಟೀವಿ ರೀ. ನಮ್ಮ ಮೇಲೆ ಈಗ ಈ ಥರ ಸುಳ್ಳು ಕೇಸ್ ಆಗಿದೆ ಅಂತ ಹೇಳಿ ಕೇಸ್ ಆಮ್ಯಾಕ ನಮ್ಗೆ ಹೇಳ್ಯಾರ್ರಿ. ನಮ್ಗೆ ಈ ಥರನೇ ಒಬ್ಬರು ಫೋನ್ ನಿನ್ನೆ ಪೇಪರ್ ಬಂದಿದೆ ರೀ. ಪೇಪರ್ ಸ್ಟೇಟ್ಮೆಂಟ್ ನೋಡಿ ನಮ್ಗೆ ಫೋನ್ ಮಾಡಿದ್ರು. ನಾವು ಮತ್ತು ಪೇಪರ್ ತರಿಸಿ ನೋಡಿದ್ದೇವೆ ರೀ. ಈ ಪೇಪರ್ ಇದೆ ನೋಡಿ. ಅದು 2 ಬರೋದು 3 ಆಗಿತ್ತು ಸರ್. ತಿದ್ದುಪಡಿ ಮಾಡ್ತೀವಿ ಸರ್. 2 ಸರ್ 3 ಮಾಡ್ತೀವಿ ಇಲ್ಲ ಸರ್. ಇದ್ರ ನಾಳೆ ನಮ್ಮ ಹೆಸರು ಹಾಕ್ಯಾರ. ನನಗೆ ಫೋನ್ ಮಾಡಿದ್ರೆ ಹಿಂಗೆ ನಿನ್ನ ಹೆಸರು ಬಂದದಲ್ಲಪ್ಪ ಅಂತ ಹೇಳಿದ್ರೆ ನಾವು
ಎಲ್ಲ ತೆಗ್ಸಿ ನೋಡಿದ್ದೇವೆ ರೀ. ಅದ್ರಾಗ ಎಲ್ಲರೂ ನಮ್ಮ ಫ್ರೆಂಡ್ಸ್ ನಾವು ಯಾಕೆ ಡೌಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನನ್ನ ಹೆಸರು ಮಣಿಕಂಠ ರಾಠೋಡ್, ಅಣ್ಣವ್ರ ಹೆಸರು ಶಿವರಾಜ್ ರಾಠೋಡ್, ಇನ್ನೊಬ್ಬರು ಅಣ್ಣವ್ರ ಹೆಸರು ಸೈನಿಕ್ ರಾಠೋಡ್. ನಾವೇ ಅಲ್ಲಿ ಏನು ಬಂದಿದೆ ಅಲ್ಲ ಅದೇ ಎಫ್ಐಆರ್ದಲ್ಲಿ ಅದಕ್ಕೆ ನಾವು ರಾಜಕೀಯವಾಗಿ ತಗೊಂಡ್ರೇನಂತ ಅದಕ್ಕೆ ಹಾಗೆ ಹೇಳಕ್ಕೆ ಸರ್. ಫಸ್ಟ್ ಟೈಮ್ ಸರ್, ಫಸ್ಟ್ ಟೈಮ್ ಸರ್, ಫಸ್ಟ್ ಟೈಮ್ ಸರ್. ಹೌದು, ನನ್ನ ಹೆಸರು ಮೊದಲಿನಿಂದ ಹಾಕ್ಕೊಂಡು ಬಂದಾರೆ ಸರ್. ಬಟ್ ನಮ್ಮ ಬ್ರದರ್ಸ್ ಅವ್ರದ್ದು ಫಸ್ಟ್ ಟೈಮ್ ಬಂದಿದೆ. ಹಾಂ, ನಮ್ಮ ಹೆಸರು ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಸರ್. ಹೌದು ಸರ್, ಎಲ್ಲ ಸುಳ್ಳು ಆರೋಪಿ ಅದು ಸರ್. ಈಗ ನಾವು ಅಂಥದ್ದು ಯಾವುದೇ ನಮ್ಮ ವ್ಯವಹಾರ ಇಲ್ಲ ಸರ್. ಆ ದಂಧೆ ನಮ್ದಲ್ಲ ಸರ್. ನಾವು ಗೌರ್ಮೆಂಟ್ FCI ಟೆಂಡರ್ಗಳು ತಗೋತಿದ್ದೆವು. ಆ ದಾಖಲಾತಿಗಳು ಕೊಟ್ಟು ಅವೆಲ್ಲ ನಾವು DC ಆಫೀಸಲ್ಲಿ ಕೊಟ್ಟು ನಮ್ಮಲ್ಲಿ ರಿಸಿಪ್ಟ್ ಕಾಪಿ ಇದೆ. ನಾವು IG ತನಕ ಹೋಗಿ ನಾವೆಲ್ಲ ರಿಸಿಪ್ಟ್ ಕಾಪಿ ತೊಗೊಂಡಿದ್ದೀವಿ. ನಾವೆಲ್ಲ ಲೀಗಲ್ ಮಾಡ್ತಿದ್ದೀವಿ. ಆದ್ರೂ ನಮ್ಮ ಮೇಲೆ ಎಂಥ ಕೇಸ್ಗಳು ಹಾಕಿದರು. ಅದ್ರ ಬಗ್ಗೆ ನಾವು ಏನಾದ ಎಲ್ಲ ಟೋಟಲ್ ನಾವು ಕೌಂಟ್ರ್ ಕೊಟ್ಟಿದ್ದೀವಿ. ಅದ್ರಿಗೆ ನಮ್ಮ ಆಫೀಸ್ಗಳಿಗೆ ಹೋಗಿ ನಾವು ಏನು ಹೇಳಿದ ನಮ್ಮ ಸ್ಟೇಟ್ಮೆಂಟ್ ಕೊಡೋದು ನಾವು ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಮದು ಯಾವುದೇ ಥರದ ಗೌರ್ಮೆಂಟ್ ಟೆಂಡರ್ಗಳಿಲ್ಲ, ನಮ್ದು ಯಾವುದೇ ಥರದ ಕಾಳು ಸಂತೆ ಬಿಸ್ನೆಸ್ ಅಲ್ಲ. ನಮ್ಮ ಮೇಲೆ ಸುಳ್ಳು ದಾಖಲೆ ಈ ಥರ ಮಾಡಿಬಿಟ್ರೆ ನಾವು ಆ ಬಿಸ್ನೆಸ್ಸೇ ಒಂದು ವ್ಯವಹಾರ ಬಿಟ್ಟು ನಾವು ಇದು ಮಾಡಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಹೋದ್ರೂ ನಮ್ಗೆ ಈ ಥರ ಇವರು ಕೈ ತೊಳೆದು ಹಿಂದೆ ಬಿದ್ದಾರೆ. ನನ್ನ ಹೆಸರು ಮೇಲೆ ನನಗೆ ಇಲ್ಲ, ಅಷ್ಟು ಐಡಿಯಾ ಇಲ್ಲ ಸರ್. ಈ ಥರದೇ ಅವರು ಸುಳ್ಳು ನಮ್ಮ ಮೇಲೆ. ಇದು ಫಸ್ಟ್ ಕೇಸ್ ಏನಂದ್ರೆ ಸರ್, ಇದು ಫಸ್ಟ್ ಕೇಸ್. ಈ ಥರ ನಾನು ಅನ್ಸೋ ಮಟ್ಟಿಗೆ ಒಂದು 4-5 ಕೇಸ್ ಮಾಡಿರ್ಬೋದು ಸರ್. ಇವರು ಎಲ್ಲರೂ ಇದೇ ಸಂಘಟನೆದವ್ರು, ದಲಿತ ಸೇನೆದವ್ರು ಬಂದು ಮಾಡ್ಯಾರ ಸರ್. ನಡೆದಿದೆ ಸರ್, ಎಲ್ಲ ಕೋರ್ಟಲ್ಲಿ ನಡೆದಿದೆ. ನಾವು ಯಾವುದೇ ಪಕ್ಷದ ಫೋಟೋ ಹಚ್ಚಿಲ್ಲ ಸರ್. ಯಾವುದೇ ಕಾರಣಕ್ಕೆ ನಾವು ಯಾವುದು ಅಲ್ಲಿ ಮುಂದಗಡೆ ತಂದಿಲ್ಲ ಸರ್. ಇವರೆಲ್ಲ ನಮ್ಗೆ ಬೇಕಂತ ಏನದ ಒಂದು ನಾವು ಅಲ್ಲಿ ಎಂಟ್ರಿ ಹೊಡ್ತೀವಿ ಅಂತ ಒಂದು ವಿಚಾರದಾಗ ಇವರೆಲ್ಲ ನಮ್ಮ ಮೇಲೆ ಈ ಥರ ಹಿಂದೆ ನಿಂತ ಸಂಘಟನೆದವ್ರಿಗೆ ಮುಂದೆ ಕಳಿಸಿ ಯಾವುದೋ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಮಾಡ್ತಾಯಿದ್ದಾರೆ ಸರ್. ಇದು ಅಶೋಕ್ ನಗರ ಠಾಣೆಯಲ್ಲಿ ಸರ್. EC Act 3 and 7 ಸರ್. ಹೌದು, ಇದಕ್ಕಿಂತ ಮೊದಲು ಅದೇ ಆ್ಯಕ್ಟ್ ಇದೆ ಸರ್. ನಾವು ಅದೇ ಸರ್. ಹೌದು ಸರ್, ಹೌದು ಸರ್, ಅದನ್ನು ಸುಳ್ಳು ಕೇಸ್. ಹೌದು ಸರ್, ಅದನ್ನು ಸುಳ್ಳು ಕೇಸ್ ಸರ್. ಎಲ್ಲ ಸುಳ್ಳು ಕೇಸ್ ನಮ್ಮ ಮೇಲೆ. ಎಲ್ಲ ಇವರು ಇಂಟೆನ್ಷಲಿ ನಮ್ಗೆ ನಮ್ಮ ಈ ಬಂಜಾರ ಸಮಾಜದವರು ಬೆಳಿಬ್ಯಾರ್ದಂತೆ ನಮಗೆಲ್ಲ ಇಂಟೆನ್ಷನ್ ಮಾಡ್ತಿದ್ದಾರೆ ಸರ್. ನಾವು ಯಾವುದೇ ಕಾರಣಕ್ಕೆ ಯಾವುದು ಕಾಳೆ ಸಂತೆ ಬಿಸ್ನೆಸ್ ಇಲ್ಲ, ಯಾವುದು 2 ನಂಬರ್ ದಂಧೆ ಇಲ್ಲ. ನಾವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದೀವಿ. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ. ನಾವು ಬಾಜಾಪ್ತ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಮ್ಮ ಮೇಲೆ ಯಾವುದು ಯುಕ್ತನಾಗ ಒಂದು ಕೇಸ್ನು ಅಪ್ರೂವ್ ಆಗಿಲ್ಲ. ಸುಳ್ಳನ್ನೇ ನಮ್ಗೆ ಟಾರ್ಗೆಟ್ ಮಾಡಿ ನಮ್ಗೆ ಇವರೆಲ್ಲ ತೆಳಗೆ ಬೀಳಿಸ್ಬೇಕು ಮಾಡ್ತಾರೆ ಸರ್. ಹಾಂ ಸರ್. ಹಾಂ, ಮೊದಲಿನಿಂದಲೇ ನಾವು ಬೆಳೆದಂಥ ಒಂದು ಉದ್ದೇಶದಿಂದ ಮಾಡ್ತಾರೆ ಸರ್. MR ಕಾರ್ಡ್ ಮೊದಲು ನಾವು ನಮ್ಮ ರೈಸ್ ಮಿಲ್ ಇದೆ ಸರ್. ರೈಸ್ ಮಿಲ್ ಬಿಸ್ನೆಸ್ ಮಾಡ್ತಿದ್ದೀವಿ ಸರ್. ನಮ್ಮ ಸ್ವಂತದೇ ಆದ ರೈಸ್ ಮಿಲ್ ಅದ ಸರ್. ಇಲ್ಲ ಸರ್, ಗೌರ್ಮೆಂಟ್ ಕಲ್ಕದ ಸರ್, ಮಹಾರಾಷ್ಟ್ರದಲ್ಲಿ ಇದೆ ಸರ್. ನಾವು ಸ್ವಂತದೇ ಆದ ನಮ್ಮ ಬಿಸ್ನೆಸ್ ನಡ್ಕೊತ ಹೋಗ್ತೀವಿ ಸರ್. ಇವೆಲ್ಲ ಇವ್ರು ಮಾಡೋ ಕಾರಣ ನಮ್ಮ ರೈಸ್ ಮಿಲ್ನು ನಾವು ಬಂದ್ ಮಾಡಿಬಿಟ್ಟಿವಿ ಸರ್. ಇವರೆಲ್ಲ ಇಂಥ ಸುಳ್ಳುಗಳು ಪ್ರಕಟಣೆಗಳು ನಮ್ಮ ಮೇಲೆ ಮಾಡಿದ್ಮ್ಯಾಕ ನಾವು ಅದು ಬಿಸ್ನೆಸ್ ರೈಸ್ ಮಿಲ್ ಬಂದ್ ಮಾಡಿ ಇದು ಮಾಡಿ ತೆಗೆದು ನಾವು ಒಂದು ಒಳ್ಳೆ ಬಿಸ್ನೆಸ್ ಮಾಡಿದ್ರೂ ನಮ್ಗೆ ಹಿಂಗೆ ಹಿಂದೆ ಬಿದ್ದು ಇವರು ಕೈ ತೊಳೆದು ಬಿದ್ದಾರೆ ಸರ್. ಅದೇ ಕಾರಣ ಇವತ್ತು ಪ್ರೆಸ್ ಮೀಟ್ ಮಾಡೋದು ಕಾರಣ ಸರ್. ಇದೆಲ್ಲ ನಮಗೆ ಈ ಥರ ಒಂದು ರಾಜಕೀಯ ಒಂದು ಪವರ್ ಯೂಸ್ ಮಾಡಿ ನಮಗೆಲ್ಲ ಕಡೆ ಇವರು ಈ ಥರದ ಕೆಟ್ಟ ನಮ್ಮ ಹೆಸರು ಸೊಸೈಟಿಯಲ್ಲಿ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಸರ್. ಏನು ಸರ್? ಮಹಾರಾಷ್ಟ್ರ? ಹಾಂ ಸರ್, ಅದೇ ಮಾಡೋಕ್ಕೆ ನಾವು ಕಮಿಷನರ್ ಸಾಹೇಬ್ರ ಬಳಿ ಹೊಂಟೀವಿ ಸರ್. ಅದು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದು. ಶಿವರಾಜ್ ರಾಠೋಡ್ ಹಾಗೂ ಶರಣು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿ ಇಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರತದ ನೈಟಿಂಗಲ್ ಖ್ಯಾತಿಯ ಲತಾ ಮಂಗೇಶ್ಕರ್ ಮುಂಬೈ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ವಿಧಿವಶ. ಬಹುಭಾಷೆಯ ಸಂಗೀತ ವಿಶಾರದೆ ನೆನಪು ಮಾತ್ರ. ರೈತರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯದಿದ್ದರೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಪರ್ಯಾಯ ಜನತಾ ಅಧಿವೇಶನ ಮಾಡುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಡ್ಗಲ್ಪುರ್ ಎಚ್ಚರಿಕೆ. 2022-25ನೇ ಸಾಲಿನ ರಾಜ್ಯ ಮತ್ತು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾ ವೇಳಾಪಟ್ಟಿ ಘೋಷಣೆ. ಫೆಬ್ರವರಿ 27ರಂದು ಚುನಾವಣಾ ಫಲಿತಾಂಶ ಪ್ರಕಟ. ಶಿವಶರಣಪ್ಪ ಬನ್ನಿಕಟ್ಟಿ ಸುದ್ದಿಗೋಷ್ಠಿ. ಶಿವಶರಣ ಮಾದರಿ ಚೆನ್ನಯ್ಯ ಜನ್ಮಸ್ಥಳ ಬಳ್ಳಿಗಾವಿ ಸಮಗ್ರ ಅಭಿವೃದ್ಧಿಗಾಗಿ ಮುಂಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡುವಂತೆ ಕೆಎಂ ಜೈಗೋಪಾಲ್ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586.
Unicare Diagnostic Center, Quality Care Beyond Excellence. यूनिकेयर डायग्नोस्टिक सेंटर अपोजिट कंटोजी सुपर बाजार कोपा प्लाट कोर्ट रोड कलबुर्गी कांटेक्ट 8496 825555 08472 25 1555